ನಿಗದಿತ ಸಮಯ ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿದೆ, ಯಾಕೆಂತ ಹೇಳಿದರೆ ಇದರಲ್ಲಿ ನಾವು ಟ್ರಾವೆಲ್ ಮಾಡಿದಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮತ್ತು ವಿಶೇಷಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ವಿಡಿಯೋನ ಎಂಡ್ವರೆಗೆ ಕೂಡ ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಾಮೆಂಟಾಗಿ ಹಾಕೋದನ್ನು ಮರಿಬೇಡಿ. ಮೊನ್ನೆ ನಾನು ACL ಸರ್ಜರಿ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ. ಆ ಒಂದು ವಿಡಿಯೋಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸ್ಕಿನ್ನಿಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ 3 ಮಂತ್ಸಿಂದ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, ನಾನು ಯೂಸ್ ಮಾಡ್ತಾ ಇರುವಂಥದ್ದು ಕ್ಯೋಸ್ಕಿನ್ನ ಪ್ರಾಡಕ್ಟ್ಸ್. ಈ ಒಂದು ಕ್ಯೋಸ್ಕಿನ್ ಅನ್ನೋ ಆ್ಯಪನ್ನು ನೀವು ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಅದರಲ್ಲಿ ನಿಮಗೆ ಈ ರೀತಿಯಾಗಿ ಸ್ವಲ್ಪ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನು. ನಾನು ಎಕ್ಸಾಂಪಲ್ ಕಪ್ಪು ಕಲೆ ಅಂದರೆ ಪಿಗ್ಮೆಂಟೇಷನ್ ಬಗ್ಗೆ ಹೇಳಿದ್ದೆ. ಸೊ ಅದಾದ ನಂತರ ಈ ರೀತಿಯಲ್ಲಿ ಫ್ರಂಟ್ ಮತ್ತು ಸೈಡ್ ವೇಸ್ ಇದು ಫೋಟೋ ತೆಗೆದು ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಸೊ ಅದು ಸ್ಕ್ಯಾನ್ ಆದ ನಂತರ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಡಾಕ್ಟರಿಗೆ ಕನೆಕ್ಟ್ ಮಾಡಿ ಕೊಡ್ತದೆ AI. ನೆಕ್ಸ್ಟ್ ನಮ್ಮ ಹತ್ರ ಡಾಕ್ಟರ್ ಕೆಲವೊಂದು ಕ್ವೆಶನ್ಸನ್ನು ಕೇಳ್ತಾರೆ, ನೀವು ಪ್ರೆಗ್ನೆಂಟ್ ಅಥವಾ ಯಾವುದಾದ್ರೂ ಸಪ್ಲಿಮೆಂಟ್ಸ್ ಏನಾದರೂ ತಗೊಳ್ತಾ ಇದ್ದೀರಾ, ಎಲ್ಲದನ್ನು ಕೇಳಿ ಎಲ್ಲ ನೋಡಿ ಆದ ನಂತರ ನಮಗೆ ನಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಕೆಲವೊಂದು ಪ್ರಾಡಕ್ಟ್ಸನ್ನು ಡಾಕ್ಟರೇ ಆ ಒಂದು ರೆಜಿಮನ್ನು ರೆಡಿ ಮಾಡಿ ಕೊಡ್ತಾರೆ. 1500 ರೂಪೀಸಿಗೆ ನಮಗೆ ಫೇಸ್ ವಾಶ್, ಕ್ರೀಮ್ ಅಂಥದ್ದೆಲ್ಲದನ್ನು ಕೂಡ ಕೊಡ್ತಾರೆ. ಸೊ ನಾನಿಲ್ಲಿ ಬೆಳಗಿನ ಫೇಸ್ ವಾಶ್ ಆದ ನಂತರ ಮಿನರಲ್ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾ ಇದ್ದೇನೆ, ಕ್ಯೂರ್ಸ್ಕಿನ್ ಅವ್ರದ್ದು. ಇದು ತುಂಬಾ ಈಸಿಲಿ ಬ್ಲೆಂಡ್ ಆಗ್ತದೆ. ಜಸ್ಟ್ ಒಂದು ಡ್ರಾಪ್ ಅಷ್ಟು ತಗೊಂಡು ನೀವು ನೆಕ್ ಏರಿಯಾಗೆ, ಫೇಸ್ಗೆ ಎಲ್ಲ ಅಪ್ಲೈ ಮಾಡಿದರೆ ಈಸಿಲಿ ಬ್ಲೆಂಡ್ ಆಗ್ತದೆ ಹಾಗೂ ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡ್ತದೆ, ನೀವು ನೋಡ್ಬೋದು. ಹಾಗಾಗಿ ನಾನು ಮೊನ್ನೆ ವಿಡಿಯೋ ತೆಗೆಯುವಾಗ ನಾನು ಏನು ಕೂಡ ಮೇಕಪ್ ಮಾಡಿರಲಿಲ್ಲ, ಬಟ್ ಗ್ಲೋ ಕಾಣ್ತಾ ಇತ್ತಲ್ವ, ವಿಸಿಬಲ್ ಡಿಫ್ರೆನ್ಸ್ ಇದೆ 3 ಮಂತ್ಸಿಂದ. ನಿಮಗೆ ಈ ಪ್ರಾಡಕ್ಟ್ಸ್ ಬೇಕು ಅಂತ ಇದ್ದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಆ ಲಿಂಕ್ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಒಂದು ಕೂಪನ್ ಕೋಡ್ DELIGHT100 ಅನ್ನುವಂಥ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತದೆ. ಮತ್ತು ನಿಮ್ಮ ಫುಡ್ ರುಟೀನ್ ಕೂಡ ನೀವು ಚೇಂಜ್ ಮಾಡಬೇಕಾಗ್ತದೆ. ಫುಡ್ಡಲ್ಲಿ ಹೆಲ್ದಿ ಫುಡ್ಡನ್ನು ಸ್ವಲ್ಪ ಎಲ್ಲ ಕನ್ಸ್ಯೂಮ್ ಮಾಡಬೇಕು. ಹಾಗೆಯೇ ನೀರು ಕೂಡ ಹೆಚ್ಚಾಗಿ ಕುಡಿಬೇಕು. ಆಗ ಮಾತ್ರ ನಮ್ಮ ಸ್ಕಿನ್ನಲ್ಲಿ ತುಂಬಾ ವಿಸಿಬಲ್ ಡಿಫ್ರೆನ್ಸ್ ಕಾಣುವಂಥದ್ದು. ಮತ್ತು ಯೂಸ್ ಮಾಡಿದರೆ ಸ್ವಲ್ಪ ಲಾಂಗ್ ಟೈಮ್ ಯೂಸ್ ಮಾಡಬೇಕು. 1 ತಿಂಗಳು ಆದರೂ ಮಿನಿಮಮ್ ಯೂಸ್ ಮಾಡಿ ನೋಡಿ, ಆಗ ನಿಮಗೆ ಕರೆಕ್ಟ್ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿನ ತಯಾರಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನೀರು ದೋಸೆ ಮಾಡುವ ಅಂತ ಹೇಳಿ ಹಿಟ್ಟನ್ನು ರುಬ್ಬಿ ತಗೊಳ್ತಾ ಇದ್ದೇನೆ. ಸೈಡ್ ಬೈ ಸೈಡ್ ಟೀ ಮತ್ತು ಸಿಯೋನ್ನ ಟಿಫಿನಿಗೆ ಬೇಕಾಗುವಂಥ ಪ್ರಿಪ್ರೇಷನ್ಸ್ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸಿಯೋನ್ಗೆ ಇವತ್ತಿಗೆ ಟಿಫಿನಿಗೆ ಅನ್ನವನ್ನೇ ಕೊಡುವಂಥದ್ದು. ಅನ್ನ ಅಂದರೆ ಸ್ವಲ್ಪ ಗಂಜಿ ರೀತಿಯಲ್ಲಿ ನಾನು ಮಾಡಿ ಕೊಡ್ತೇನಲ್ಲ, ಸೊ ಅದನ್ನೇ ಕೊಡುವಂಥದ್ದು. ಮತ್ತು ನಮಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆನೇ ಮಾಡ್ತಾ ಇದ್ದೇನೆ. ನಾನು ಬ್ರೇಕ್ಫಾಸ್ಟನ್ನೆಲ್ಲ ಅವನಿಗೆ ಕೊಡೋದಿಲ್ಲ, ಅವನಿಗೆ ಇಷ್ಟ ಕೂಡ ಆಗೋದಿಲ್ಲ ಟಿಫಿನಿಗೆ ತಗೊಂಡು ಹೋಗಲಿಕ್ಕೆ. ಮನೆಯಲ್ಲೇ ಕಷ್ಟದಲ್ಲಿ ತಿನ್ನುವಂಥದ್ದು. ಅನ್ನ ಆದರೆ ಹೇಗಾದರೂ ಮಾಡಿ ಸ್ವಲ್ಪನಾದರೂ ತಿಂತಾನೆ. ಮತ್ತು ಇವತ್ತು ಬಂಗುಡೆ ಮೀನಿನ ಸಾರು ಕೂಡ ಇದೆ. ಸೊ ಅದರಲ್ಲಿ ಸ್ವಲ್ಪ ಮೀನಿದೆ, ಅದನ್ನೇ ಸ್ವಲ್ಪ ಎಲ್ಲ ಮುಳ್ಳನ್ನೆಲ್ಲ ತೆಗೆದು ಪೀಸಸನ್ನು ರೆಡಿ ಮಾಡಿ ಕೊಡ್ತೇನೆ, ಹೇಗಾದರೂ ಮಾಡಿ ಊಟ ಮಾಡಲಿ ಅಂತ ಅಷ್ಟೇ. ಅವನಿಗೆ ಹೇಗೆ ಅಂತ ಹೇಳಿದರೆ ಸ್ವಲ್ಪನಾದರೂ ನಾನ್ ವೆಜ್ ಇರಬೇಕು. ಏನಾದರೂ ಆಗ್ತದೆ. ಈಗ ಮನೆಯಲ್ಲೇ ಇರೋದಾದರೆ ಏನು ಕೂಡ ಇಲ್ಲಾದರೆ ಈ ಡ್ರೈ ಫಿಶ್ ಬರ್ತಾಯಿಲ್ಲ, ಒಣಗಿದ ಮೀನು, ಸೊ ಅದನ್ನಾದರೂ ಸ್ವಲ್ಪನಾದರೂ ಫ್ರೈ ಮಾಡಿ ಕೊಟ್ಟರೆ ಅವನು ಅದರ ಒಂದು ಸ್ಮೆಲ್ಲಿಗೆ ಊಟ ಮಾಡ್ತಾನೆ. ಆ ರೀತಿಯಲ್ಲಿ ಇವನ್ ಮಾತ್ರ ಅಲ್ಲ, ಈಗಿನ ಮಕ್ಕಳೇ ಹೀಗೆ ಕಾಣ್ತದೆ. ತುಂಬ ಜನ ತಾಯಂದ್ರೆ ಹೇಳ್ತಾರೆ ಹೀಗೇನೆ, ನಮ್ಮ ಮಕ್ಕಳು ಕೂಡ ಹೀಗೇನೆ ಅಂತ ಹೇಳಿ. ನಿಮ್ಮ ಮಕ್ಕಳು ಕೂಡ ಹೀಗೇನೆ ಅಂತ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಸ್ವಲ್ಪ ಹೊತ್ತಾದ ಕೂಡಲೇ ಚಿಕ್ಕದು ಎದ್ದು ಬಂದಿದೆ. ನಾನು ಆ್ಯಕ್ಚುಲಿ ಸಿಯೋನನ್ನು ಎಬ್ಬಿಸಲಿಕ್ಕೆ ಅಂತ ಹೋಗಿ ಸಿಯೋನನ್ನು ಎಬ್ಬಿಸ್ತಾ ಇದ್ದೆ. ಅಲ್ಲಿ ಬಾಗಿಲ ಹತ್ರನೇ ಮಲಗ್ತಾನೆ ಅಲ್ಲ, ಸೊ ಅವನನ್ನು ಎಬ್ಬಿಸ್ತಾ ಇದ್ದೆ. ಅವನನ್ನು ಎಬ್ಬಿಸಿ ನಾನು ಈಚೆ ಬಂದೆ. ಬಟ್ ಆ ಒಂದು ಸೌಂಡಿಗೆ ಚಿಕ್ಕದು ಕೂಡ ಎದ್ದಿದೆ. ಸೊ ಅವನನ್ನು ಕರ್ಕೊಂಡು ಬಂದು ಹಸ್ಬೆಂಡ್ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇನ್ನು ಸಿಯೋನ್ಗೆ ಕೂಡ ಬ್ರಷ್ ಎಲ್ಲ ಮಾಡಿಸ್ಬೇಕಲ್ಲ, ಸೊ ಅವರಲ್ಲಿ ಇನ್ನೊಂದು ಸೈಡಲ್ಲಿ ಬ್ರಷ್ ಮಾಡಿಸ್ತಾ ಇದ್ದಾರೆ. ನಾನಿಲ್ಲಿ ಮೀನಿನ ಮುಳ್ಳೆಲ್ಲ ತೆಗೆದು, ಮೀನಲ್ಲಿ ಮುಳ್ಳು ಸ್ವಲ್ಪ ಕೂಡ ಸಿಗಬಾರ್ದು. ಒಂದು ಚಿಕ್ಕ ಮುಳ್ಳೆನಾದರೂ ಅವನಿಗೆ ಸಿಕ್ತು ಅಂತ ಹೇಳಿದರೆ ಪೂರ್ತಿ ತಿನ್ನೋದಿಲ್ಲ. ಮತ್ತು
ಮೀನು ಮುಟ್ಟೋದೇ ಇಲ್ಲ, ಇದರಲ್ಲಿ ಮುಳ್ಳಿದೆ ಅಂತ ಹೇಳಿ. ಹಾಗಾಗಿ ತುಂಬ ಕೇರ್ಫುಲ್ಲಿ ನೋಡಿ ಕ್ಲೀನ್ ಮಾಡಿ ಕೊಡಬೇಕು. ನನ್ನ ಚಿಕ್ಕ ಮಗುವಿಗೆ ಈಗ 9ನೇ ತಿಂಗಳಾಯಿತಾ, ಮತ್ತು ಕೇಳ್ತಾರೆ, ಹಾಗಾಗಿ ಹೇಳುವಂಥದ್ದು. ಸ್ನ್ಯಾಕ್ಸಿಗೆ ಇವತ್ತು ನಾನು ಅವನಿಗೆ ಒಂದು ಪೇರಲೆ ಹಣ್ಣು, ಅದರ ಜೊತೆಗೆ ಸ್ವಲ್ಪ ಕ್ಯಾಶ್ಯೂಸ್ ಮತ್ತು ಒಂದು ಮಲ್ಟಿವಿಟಮಿನ್ ಗಮ್ಮಿಯನ್ನು ಕೊಟ್ಟಿದ್ದೇನೆ. ಮತ್ತು ಅನ್ನ, ಸ್ವಲ್ಪ ಅದಕ್ಕೆ ಮೀನಿದು ಸಾರು ಹಾಕಿದ್ದೇನೆ. ಮತ್ತು 2 ಚಿಕ್ಕಿದ್ದು ಲಾಡು, ಚಿಕ್ಕ ಚಿಕ್ಕ ಲಾಡು ಸಿಗ್ತದೆ ಅಲ್ವಾ, ಸೊ ಅದು ಮತ್ತು ಫಿಶನ್ನು ಕೊಟ್ಟಿದ್ದೇನೆ. ಇಷ್ಟು ಸಿಯೋನ್ನ ಇವತ್ತಿನ ಲಂಚ್ ಮತ್ತು ಸ್ನ್ಯಾಕ್ಸ್ ಬಾಕ್ಸ್. ನಮ್ಮ ಸ್ಕೂಲಲ್ಲಿ ಇಲ್ಲಿ ನಾನ್ ವೆಜ್ ಕೊಡ್ಬೋದಾಯ್ತಾ, ವೆಜ್ಜೇ ಕೊಡಬೇಕು ಆ ರೀತಿಯಲ್ಲಿ ಏನಿಲ್ಲ, ಏನು ಬೇಕಾದರೂ ಕೊಡ್ಬೋದು ಟಿಫಿನಿಗೆ, ಏನು ತೊಂದರೆ ಇಲ್ಲ. ಮತ್ತು ಟಿಫಿನಿದ್ದು ಲಿಂಕ್ ಕೇಳ್ತಾ ಇದ್ರಾ, ಟಿಫಿನ್ನ ನಾನು ಮೈನಿಮೋ ಅಂತ ಇದೆ ವೆಬ್ಸೈಟ್, ಅಲ್ಲಿಂದ ಪರ್ಚೇಸ್ ಮಾಡಿರುವಂಥದ್ದು. ಲಿಂಕ್ ಸಿಕ್ಕಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಲ್ಲಿಂದ ತಗೊಂಡಿರುವಂಥದ್ದು. ಚೆನ್ನಾಗಿದೆ, ಬಟ್ ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ಓಪನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಈಸಿ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಷ್ಟ, ಯಾಕಂದರೆ ಅದು ವ್ಯಾಕ್ಯೂಮ್ ಸೀಲ್ಡ್ ಆಗಿರುತ್ತೆ. ಸೊ ಸಿಯೋನ್ಗೆ ನಾನು ಟೀಚರ್ ಹತ್ರ ಹೇಳಿದ್ದೇನೆ ಸ್ವಲ್ಪ ಓಪನ್ ಮಾಡಿ ಕೊಡಿ ಅಂತ ಹೇಳಿ. ಇಲ್ಲಾದರೆ ಫುಡ್ ಒಟ್ಟಿಗೆ ಕೊಟ್ಟರೆ ಎಲ್ಲ ಮಿಕ್ಸ್ ಆಗಿ ಹೋಗ್ತದೆ, ಅವನಿಗೆ ಮಿಕ್ಸ್ ಆಗಬಾರ್ದು. ಈಗ ಚಿಕ್ಕಿ ಲಾಡು ಕೊಟ್ಟಾಗ ಅದಕ್ಕೆ ಚೂರು ಸಾರಿದ ಅಂಶ ತಾಗಿದ್ರೂ ಕೂಡ ಅವನು ತಿನ್ನೋದಿಲ್ಲ. ಹಾಗಾಗಿ ಅಂತಹ ಮಕ್ಕಳಿರುವಾಗ ಈ ರೀತಿಯ ಬೆಂಟೋ ಸ್ಟೈಲಿದು ಲಂಚ್ ಬಾಕ್ಸ್ ತುಂಬಾ ಬೆಸ್ಟ್. ಇವತ್ತು ಸ್ವಲ್ಪ ಖುಷಿಯಲ್ಲಿ ಹೊರಡ್ತಾ ಇದ್ದಾನೆ, ಆದರೂ ಕೂಡ ಮೇಲೆ ಹೋಗಿ ಕೂಗ್ಲಿಕ್ಕುಂಟು. ಈಗ ನಮ್ಮ ಚರ್ಚಲ್ಲಿ ನೊವೇನ ಆಗ್ತಾ ಇದೆ. ನಮಗೆ ಸೆಪ್ಟೆಂಬರ್ 8ಕ್ಕೆ ಹಬ್ಬ ಉಂಟಲ್ಲ, ಮರಿಯಮ್ಮನವರು ಹುಟ್ಟಿದ ಹಬ್ಬ, ಹಾಗಾಗಿ ಅದರ ನೊವೇನ ಆಗ್ತಾ ಇದೆ. ಈಗೆಲ್ಲ ಹೂವು ತಗೊಂಡು ಹೋಗ್ಲಿಕ್ಕೆ ಉಂಟು ಅವರಿಗೆ, ಹೂವನ್ನು ಅರ್ಪಿಸಲಿಕ್ಕೆ. ಸೊ ಅದರದ್ದೊಂದು ಖುಷಿ, ಮತ್ತು ಅಲ್ಲಿ ಅವನ ಡ್ಯಾಡಿ ಸಿಗ್ತಾರೆ ಅಲ್ವಾ ಪೂಜೆಯಲ್ಲಿ, ಹಾಗಾಗಿ ಈಗ ಹೇಗೋ ಸಮಾಧಾನದಲ್ಲಿ ಹೊರಡಿಸ್ತಾ ಇರುವಂಥದ್ದು. ಮತ್ತು ನಿನ್ನೆ ID ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ಇವತ್ತು ID ಕಾರ್ಡನ್ನು ಹಾಕ್ಕೊಂಡು ಹೋಗುವಂಥ ಒಂದು ಖುಷಿ. ಇನ್ನೂ ಸ್ವಲ್ಪ ದಿನ ID ಕೊಟ್ಟಿರಲಿಲ್ಲ ಆದರೆ ನಾನೇ ಟೀಚರ್ ಹತ್ರ ಕೇಳಲಿಕ್ಕಿದ್ದೆ. 3 ತಿಂಗಳಾಯಿತು ಸ್ಕೂಲ್ ಸ್ಟಾರ್ಟಾಗಿ, ಏನು ID ಕೊಡಲಿಲ್ಲ ಅಂತ ಹೇಳಿ. ಬಟ್ ಇವತ್ತು ಕೊಟ್ಟಿದ್ದಾರೆ, 3 ತಿಂಗಳ ನಂತರ ID ಕಾರ್ಡ್ ಸಿಕ್ಕಿದೆ. ID ಕಾರ್ಡ್ ಏನಿದ್ರು ಕೂಡ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ ಎಲ್ಲಿಯಾದರೂ ಮಿಸ್ ಆದರೂ ಕೂಡ ಯಾರಾದರೂ ಒಬ್ಬರಿಗೆ ರೆಕಗ್ನೈಸ್ ಮಾಡಲಿಕ್ಕಾದರೂ ಈಸಿ ಆಗ್ತದೆ. ಯಾಕೆಂದರೆ ಮಕ್ಕಳು ಹೆದರಿ ಬಿಟ್ಟರೆ ಮತ್ತೆ ಏನೂ ಕೂಡ ಮಾತಾಡೋದಿಲ್ಲ, ಸ್ಪೆಷಲಿ ನಮ್ಮ ಸಿಯೋನೆಲ್ಲ. ID ಇದ್ದರೆ ಹೆಲ್ಪ್ ಆಗ್ತದೆ, ತುಂಬಾ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಇವತ್ತು ಹಸ್ಬೆಂಡ್ ಬೆಳಿಗ್ಗೆ ಸ್ವಲ್ಪ ಬೇಗನೆ ಹೋಗಿದ್ದಾರೆ ಫ್ಯಾಕ್ಟ್ರಿಗೆ, ಹಾಗಾಗಿ ಬೆಡ್ಡೆಲ್ಲ ಹಾಗೇ ಇತ್ತು. ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತಿರುವಂಥದ್ದು, ಮತ್ತು ರಿಕ್ಷಾ ಬರ್ತದೆ, ಆ ಟೈಮ್ನಲ್ಲಿ ಸಿಯೋನನ್ನು ರೆಡಿ ಮಾಡಿ ಮೇಲೆ ಕರ್ಕೊಂಡು ಹೋಗಬೇಕು. ಒಂದು ದಿನ ಹಸ್ಬೆಂಡೇ ಕರ್ಕೊಂಡು ಹೋಗಿದ್ರು, ನಾನೇ ಹೇಗಿದ್ರು ಪೂಜೆಗೆ ಹೋಗ್ಲಿಕ್ಕೆ ಉಂಟಲ್ಲ ನನ್ನೊಟ್ಟಿಗೆ ಬರಲಿ ಅಂತ ಹೇಳಿ. ಆ ದಿನ ಸಂಜೆ ಉಂಟಲ್ಲ ಇವನ ಅವಸ್ಥೆ ಅಂತಂದರೆ, ಸ್ಕೂಲಿಂದ ರಿಕ್ಷಾದವರೊಟ್ಟಿಗೆ ಬರಲಿಕ್ಕೆ ಕೇಳಲಿಲ್ಲ. ಸಂಜೆ ಕರ್ಕೊಂಡು ಬರೋದಿಲ್ಲ ಅಲ್ಲ, ಬೆಳಿಗ್ಗೆ ಹೋಗುವಾಗ ಮಾತ್ರ ಪೂಜೆಗೆ ಕರ್ಕೊಂಡೋಗಿ ಅಲ್ಲೇ ಸ್ಕೂಲ್ ಇರುವಂಥದ್ದಲ್ಲ, ಅಲ್ಲೇ ಬಿಡುವಂಥದ್ದು. ಸೊ ಒಂದು ದಿನ ಕರ್ಕೊಂಡು ಹೋಗಿದ್ರಲ್ಲ, ಆ ದಿನ ಸಂಜೆ ಬರಲಿಕ್ಕೆ ಕೇಳಲಿಲ್ಲ. ಅವನು ಮಡಂತರಿಂದ ಬೊಬ್ಬೆ ಹಾಕ್ತಾನೆ ಬಂದಿದ್ದಾನೆ, ನಾನು ಡ್ಯಾಡಿ ಒಟ್ಟಿಗೆ ಬರ್ತೇನೆ ಅಂತ ಹೇಳಿ. ನಾನು ಹೇಳಿದ್ದೆ ರಿಕ್ಷಾದವರಿಗೆ ಸಂಜೆ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿ. ಅದಾದ ನಂತರ ಅದರ ನೆಕ್ಸ್ಟ್ ಡೇಯಿಂದ ರಿಕ್ಷಾದಲ್ಲೇ ಕಳಿಸಿದ್ದು. ಈ ಕೆಲಸ ಆಗೋದಿಲ್ಲ ಅಂತ ಹೇಳಿ, ಸಂಜೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಲ್ಲ, ಸಂಜೆ ಬರಲಿಕ್ಕೆ ಕೇಳೋದಿಲ್ಲ, ಬೆಳಿಗ್ಗೆ ಡ್ರಾಪ್ ಮಾಡಿದರೆ. ಹಾಗಾಗಿ ಈಗ ಕರ್ಕೊಂಡು ಹೋಗೋದು ಸಹ ಅವರೇ, ಕರ್ಕೊಂಡು ಬರೋದು ಸಹ ಅವರೇನೆ. ಚಿಕ್ಕ ಮಗುವಿಗೆ ಸಿಯೋನ್ನ ಬೆಲ್ಟ್ ಅಂದರೆ ಆಯಿತು ನೋಡಿ, ಅವನು ಮಲಗಿದ ಕೂಡಲೇ ಬೆಲ್ಟ್ ಕಾಣಿಸಿದೆ ಅಲ್ಲ, ಸೊ ಬೆಲ್ಟ್ ತೆಗಿಲಿಕ್ಕೆ ಬರುವಂಥದ್ದು. ಬೆಲ್ಟ್ ಬಾಯಿಗೆ ಹಾಕೋದಂದ್ರೆ ತುಂಬ ಇಷ್ಟ. ಅದು ಸ್ವಲ್ಪ ರಫ್ ಅಲ್ಲ, ಈಗ ಟೀದಿಂಗ್ ಟೈಮ್ ಅಲ್ವಾ, ಮಕ್ಕಳಿಗೆ ಹಲ್ಲು ಬರುವಂಥ ಟೈಮ್ನಲ್ಲಿ ಅಂಥದ್ದೆಲ್ಲ ಕಚ್ಚಲಿಕ್ಕೆ ಸಿಕ್ಕಿದ್ರೆ ತುಂಬ ಇಷ್ಟ. ಸೊ ಬೆಲ್ಟ್ ಸಿಕ್ಕಿದರೆ ಬಾಯಿಗೆ ಹಾಕ್ಕೊಂಡೇ ಕೂತ್ಕೊಳ್ತಾನೆ. ಇವರಿಬ್ಬರ ಮಧ್ಯೆ ತುಂಬ ಪ್ರೀತಿ ಉಂಟು, ಅದೊಂದು ನನಗೆ ತುಂಬ ಖುಷಿ. ಯಾಕಂದರೆ ಕೆಲವು ಮಕ್ಕಳು ಒಡ್ದು ದೂಡಿ ಎಲ್ಲ ಹಾಕ್ತಾರೆ, ಬಟ್ ಇವನು ಆ ರೀತಿಯಲ್ಲೇ ಮಾಡೋದಿಲ್ಲ, ತುಂಬ ಕೇರ್ ಮಾಡ್ತಾನೆ. ನೆಲದಲ್ಲಿ ಏನಾದರೂ ಬಿದ್ದಿದ್ರೆ ಅವ್ನು ತೆಗಿಲಿಕ್ಕೆ ಹೋದರೆ ಅಥವಾ ಇವನಿಗೆ ಕಾಣಿಸಿದರೆ ಸಹ ಅವ್ನು ತೆಗೆದು, ನಾನು ತುಂಬ ಒಬ್ಸರ್ವ್ ಮಾಡಿದ್ದೇನೆ, ಅವನಿಗೆ ನಾನು ಹೇಳೋದಿಲ್ಲ ಬಾಯ್ಬಿಟ್ಟು, ಬಟ್ ನಾನು ನೋಡ್ತಾ ಇರುವಾಗಲೇ ಏನಾದರೂ ಬಿದ್ದಿದ್ರೆ ಆ ಫುಡ್ ಐಟಮ್ ಏನಾದರೂ ಅಥವಾ ಏನಾದರೂ ಕಸ ಏನಾದರೂ ಬಿದ್ದಿದ್ರೆ ಅವ್ನು ತಿಂತಾನೆ ಅಂತ ಹೇಳಿ ಎತ್ತೆಕೊಂಡೋಗಿ ಹೊರಗೆ ಬಿಸಾಡ್ತಾನೆ. ಸೊ ಆ ರೀತಿಯೆಲ್ಲ ಕೇರ್ ಮಾಡ್ತಾನೆ, ಅದೊಂದು ತುಂಬ ಖುಷಿ ನನಗೆ. ಸಿಯೋನನ್ನು ಕಳಿಸಿ ಬಂದಿದ್ದೇನೆ ಇವಾಗ. ಚಿಕ್ಕ ಮಗುವಿಗೆ ಕೂಡ ರಾಗಿ ಸರಿಯನ್ನು ತಿನ್ನಿಸ್ತಾ ಇದ್ದೇನೆ. ರಾಗಿ ಸರಿಯನ್ನು ನಾನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೇನೆ ಅಂದರೆ, ನೀರನ್ನು ಇಟ್ಟು ಗ್ಯಾಸ್ ಆನ್ ಮಾಡಲಿಕ್ಕೆ ಮುಂಚೆನೇ ಅದಕ್ಕೊಂದು 2 ಸ್ಪೂನು ರಾಗಿ ಪುಡಿಯನ್ನು ಹಾಕಿ ಆಮೇಲೆ ಕುದಿಸುವಂಥದ್ದು ಅಷ್ಟೇ, ಮಿಕ್ಸ್ ಮಾಡ್ತಾ. ಅಥವಾ ಕೆಲವೊಮ್ಮೆ ಏನು ಮಾಡ್ತೇನೆ ಅಂತ ಹೇಳಿದರೆ, ಯಾವಾಗಲೂ ಹಾಕೋದಿಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಟಿದ್ದೇನೆ ನಾನು, ಅದರದ್ದೊಂದು ಅರ್ಧ ಸ್ಪೂನಷ್ಟು ಹಾಕಿಕೊಟ್ಟು ಅದರೊಟ್ಟಿಗೆ ಬೇಯಿಸ್ತೇನೆ ಅಷ್ಟೇ. ಮತ್ತು ಉಪ್ಪು ಸಕ್ಕರೆ ಅಂಥದ್ದು ಯಾವುದು ಕೂಡ ಹಾಕೋದಿಲ್ಲ, ಬೆಲ್ಲ ಏನು ಹಾಕೋಲ್ಲ ನಾನು.
ಹಸ್ಬೆಂಡ್ ಈಗ ಬಂದಿದ್ದಾರೆ ಫ್ಯಾಕ್ಟ್ರಿಯಿಂದ, ಅವರು ಕೂಡ ಪೂಜೆಗೆ ಹೋಗುವವರು. ಸಿಯೋನ್ ಹೂವು ತಗೊಂಡೋಗಿರಲಿಲ್ಲ, ಹಾಗಾಗಿ ಹೂವನ್ನು ನಾನು ಬುಟ್ಟಿಯಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೇನೆ. ಮತ್ತು ಮಗುವಿದ್ದು ಈಗ ತಿನ್ನಿಸೋದಂತ ಹೇಳಿದರೆ ಒಂದೂವರೆ ಗಂಟೆ ಕೆಲಸ, ಹಾಗಾಗಿ ಸ್ವಲ್ಪ ಅವನಿಗೆ ಫ್ರೀ ಟೈಮ್ ಕೂಡ ಕೊಟ್ಟ ಹಾಗೆ ಆಗುತ್ತಲ್ಲ ಹೂ ತೆಗಿಲಿಕ್ಕೆ ಹೋಗುವಾಗ. ಸೊ ಸ್ವಲ್ಪ ಫ್ರೀ ಆದ ನಂತರ ಅವನಿಗೆ ಪುನಃ ತಿನ್ನಿಸಿದ್ದೇನೆ. ಆದರೆ ಅವನು ತಿನ್ನೋದಿಲ್ಲ. ಈಗ ಹುಷಾರಿಲ್ಲದೆ ಆದ ನಂತರ ಅವನು ತಿಂತಾನೆ ಇಲ್ಲ. 3 ದಿನ ಕಂಟಿನ್ಯೂಸ್ ಆಗಿ ಅವನು ಫುಡ್ಡೇ ತಿನ್ನಲಿಲ್ಲ, ಬ್ರೆಸ್ಟ್ ಮಿಲ್ಕ್ ಮಾತ್ರ. ಮತ್ತು ಕೇರಳ ಕೂಡ ಹೋಗಿದ್ವಿ ನಾವು ಈ ಮಧ್ಯದಲ್ಲಿ ವೀಕೆಂಡಲ್ಲಿ. ಸೊ ಆ ಟೈಮ್ನಲ್ಲಿ ಕೂಡ ಏನು ಕೂಡ ತಿನ್ನಲಿಲ್ಲ. 3 ಡೇಸ್ ತನಕ ಬ್ರೆಸ್ಟ್ ಮಿಲ್ಕ್ ಮಾತ್ರ. ನನಗೆ ಬ್ರೆಸ್ಟ್ ಮಿಲ್ಕ್ ಒಳ್ಳೆ ಇದೆ, ಎಷ್ಟು ಬೇಕೋ ಅವನಿಗೆ ಸಾಕಾಗ್ತದೆ. ಸೊ ಅದೊಂದು ದೇವರ ದಯೆಯಿಂದ ಏನು ಸಹ ತೊಂದರೆ ಆಗಲಿಲ್ಲ. ನಾಳ್ದು ಹಬ್ಬ ಅಲ್ವಾ, ಮೊಂತಿ ಹಬ್ಬಕ್ಕೆ ನಾನು ವರ್ಷ ನಿಮಗೆ ಗೊತ್ತಿರ್ಬೋದು, ನನ್ನ ಹಳೆಯ ವ್ಯೂವರ್ಸ್ ಇದ್ದರೆ ಸೊ ಅವರಿಗೆ ಗೊತ್ತಿರ್ತದೆ, ವರ್ಷ ನಾನು ಇಡೀ ಮನೆ ಕ್ಲೀನ್ ಮಾಡ್ಕೊಳ್ತೇನೆ. ಎಷ್ಟು ಡೀಪ್ ಆಗ್ತದೆ ಅಷ್ಟು ಕ್ಲೀನಿಂಗ್. ಮೊನ್ನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಗೋಡೆ ಎಲ್ಲ ಕ್ಲೀನ್ ಮಾಡೋದು, ಹೊರಗೆ ಒಳಗೆ ಟೇಬಲ್ಸ್, ಫ್ಯಾನ್ಸ್ ಅಂಥದ್ದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಈ ಸಲ ಈಗ ಕರ್ಟನನ್ನು ಕೂಡ ತೆಗಿತಾ ಇದ್ದೇನೆ. ಸೊ ಕರ್ಟನೆಲ್ಲ ತೆಗೆದು ಸ್ವಲ್ಪ ಬಿಸಿಲಿರುವಾಗ, ಈಗ ಬಿಸಿಲಂತಲೇ ಇಲ್ಲ, ಅರ್ಧ ಗಂಟೆ ಬಿಸಿಲಿದ್ದರೆ ಮತ್ತೆ ಒಂದು 20 ನಿಮಿಷ ಮಳೆ ಆಗ್ತದೆ, ಮತ್ತು ಪುನಃ ಬಿಸಿಲು ಬರ್ತದೆ. ಈಗ ಹೇಳಲಿಕ್ಕೇ ಆಗೋದಿಲ್ಲ ವೆದರನ್ನು. ಇವತ್ತು ನಾನು ಎಲ್ಲ ಕರ್ಟನ್ಸನ್ನು ತೆಗೆಯುವಂತೆ, ಯಾಕೆಂದರೆ ನನಗೆ ಈ ವೀಕೆಂಡ್ ಅಂದರೆ ಹಬ್ಬಕ್ಕಿಂತ ಮುಂಚಿನ 3 ದಿನಕ್ಕೆ ತುಂಬ ಕೇಕ್ ಆರ್ಡರ್ಸ್ ಮತ್ತು ಕಪ್ ಕೇಕ್ಸ್ ಅಂಥದ್ದೆಲ್ಲ ಇದೆ. ಹಾಗಾಗಿ ಆ ಟೈಮ್ ಸಾಕಾಗೋದಿಲ್ಲ ನನಗೆ. ಮತ್ತು ಹಬ್ಬದ ಟೈಮಲ್ಲಿ ಗೊತ್ತಿರ್ತದೆ ಅಲ್ಲ, ಮನೆಯಲ್ಲಿ ಕೆಲಸಗಳು ಎಷ್ಟಿದ್ರೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಈ ಆಲ್ಟರ್ ಮತ್ತು ಮೇನ್ ಕ್ಲೀನಿಂಗ್ ಏನೆಲ್ಲ ಉಳಿದಿತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. ಮಗುವನ್ನು ಮಲಗಿಸ್ಲಿಕ್ಕೆ ಅಂತ ಹೇಳಿ ನೋಡಿದೆ, ಅವನು ಮಲಗಲಿಕ್ಕೇ ಕೇಳ್ತಾ ಇಲ್ಲ. ನಮಗೇನಾದರೂ ಅರ್ಜೆಂಟ್ ಕೆಲಸ ಇರುವಾಗ ಮಕ್ಕಳು ಹಾಗೇ ಮಲಗಲಿಕ್ಕೇ ಕೇಳೋದಿಲ್ಲ. ಬೇರೆ ಟೈಮಲ್ಲಿ ಆದರೆ ಬೇಡ ಅಂದ್ರೂ ಕೂಡ ಮಲಗ್ತಾರೆ. ಈ ಕೆಲಸ ಎಲ್ಲ ಅಂದರೆ ಮನೆ ಕ್ಲೀನಿಂಗ್ ಕೆಲಸನ ನೀವು ಯಾರಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಕೆಲವರಿಗೆ ಏನಾಗ್ತದೆ ಅಂದರೆ, ಕೆಲವ್ರ ನಂತರ ಹೇಳ್ತಾ ಇರ್ತೀರ, ನನಗೆ ಕೆಲಸ ಮಾಡಲಿಕ್ಕೇ ಮನಸ್ಸು ಬರೋದಿಲ್ಲ, ಇಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳುವ ಅಥವಾ ಮೊಬೈಲ್ ನೋಡುವಂಥ ಆಗುವಂಥದ್ದು, ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ. ನಾನು ಕೂಡ ಎಲ್ಲ ಒಂದೇ ದಿನ ಮಾಡೋದಿಲ್ಲ. ಕೆಲವೊಂದು ದಿನ ನಾನು ಕ್ಲೀನಿಂಗಿಗೆ ಕೈಯೇ ಹಾಕೋದಿಲ್ಲ, ಅಂಥ ದಿನ ಕೂಡ ಉಂಟು. ಡೈಲಿ ಮಾಡಿ ಅಂತ ನಾನು ಹೇಳೋದಿಲ್ಲ, ಬಟ್ ವಾರದಲ್ಲಿ ಒಂದು ದಿನ ಯಾವುದಾದ್ರೂ ಒಂದು ಪ್ಲೇಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಇವತ್ತು TV ಸ್ಟ್ಯಾಂಡ್ ಹತ್ರ ಕ್ಲೀನ್ ಮಾಡ್ತೇವೆ ಅಂತ ಹೇಳಿ ಅಂದ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಟೈಮನ್ನು ತೆಗೆದು 10 ನಿಮಿಷ ಸಾಕು, ಜಾಸ್ತಿ ಬೇಡ ಅದು ಕ್ಲೀನ್ ಮಾಡಲಿಕ್ಕೆ. ಸೊ 10 ನಿಮಿಷ ಅದಕ್ಕೆ ಅಂತ ಹೇಳಿ ಇಡಿ. ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕೆ ತಗೊಳ್ಳಿ ವಿಂಡೋಸ್ ಕ್ಲೀನ್ ಮಾಡಲಿಕ್ಕೆ, ಫ್ರಂಟಲ್ಲಿರುವಂಥ ವಿಂಡೋಸ್ ಕ್ಲೀನ್ ಮಾಡಲಿಕ್ಕೆ, ಅಥವಾ ಬ್ಯಾಕ್ ಸೈಡ್ ವಿಂಡೋಸ್, ಕಿಚನ್ ವಿಂಡೋಸ್, ಆ ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಾರದಲ್ಲಿ ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ. ಸೊ ಅದೇ ರೀತಿಯಲ್ಲಿ ಟರ್ನ್ ಮಾಡ್ತಾ ಇರಿ. ನಾನು ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ ನಾನು ಸಿಯಾನ್ಗೆ ಪ್ರೆಗ್ನೆಂಟ್ ಇರೋ ಟೈಮ್ನಲ್ಲೆಲ್ಲ. ಸೊ ಆಗ ನನಗೆ ಡೈಲಿ ಬಂದು ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತಲ್ವ. ಅಂದರೆ ನಾನು ಬೆಳಿಗ್ಗೆ 8 ಗಂಟೆಗೆ ಹೋದರೆ ಮನೆಯಿಂದ ಈವ್ನಿಂಗ್ 6 ಗಂಟೆ ಆಗ್ತಾಯಿತ್ತು ಕೆಲವೊಮ್ಮೆ ಬರುವಾಗ, ಕೆಲಸ ಎಲ್ಲ ಆಗಿ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೆ ಅಂದರೆ, ಆಗ ಸ್ಯಾಟರ್ಡೇ ಕ್ಲೀನಿಂಗಿಗೆ ಅಂತಲೇ ಹೇಳಿ ಇಟ್ಕೊಳ್ತಾ ಇದ್ದೆ. ಸ್ಯಾಟರ್ಡೇ ಅಂದರೆ ಫುಲ್ ಡೇ ಅಲ್ಲ, ಬಟ್ ಸ್ಯಾಟರ್ಡೇ ನಾನು ಲೇಟಾಗಿ ಹೋಗ್ತಾ ಇದ್ದಂಥದ್ದು. ಸ್ಯಾಟರ್ಡೇ 30 ಮಿನಿಟ್ಸ್ ಮನೆಯಲ್ಲಿದ್ದು ಎಲ್ಲ ಕೆಲಸ ಎಲ್ಲ ಆಗಿ, ಮನೆಯದ್ದು ನನ್ನ ಕೆಲಸ ಎಲ್ಲ ಆದ ನಂತರ ಈ 20 to 30 ಮಿನಿಟ್ಸಲ್ಲಿ ನಾನು ಈ ಡಸ್ಟಿಂಗ್, ಕ್ಲೀನಿಂಗ್ ಅಂಥದ್ದನ್ನೆಲ್ಲ ಮಾಡಿ ಆ ನಂತರ ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಮತ್ತು ಸಂಡೇ ಮಧ್ಯಾಹ್ನ ನಂತರ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ. ಸೊ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಂಥದ್ದು. ಸ್ಯಾಟರ್ಡೇ ಅಂದರೆ ನನಗೆ ಮೇಯ್ನಾಗಿ ಕ್ಲೀನಿಂಗ್ ಡೇ, ವಿಂಡೋಸ್ ಕ್ಲೀನ್ ಮಾಡುವಂಥದ್ದು. ವಾರದಲ್ಲಿ ಒಮ್ಮೆ ನಾನು ಆಗ ಕ್ಲೀನ್ ಮಾಡ್ತಾ ಇದ್ದೆ, ಬಟ್ ಈಗ ಆ ರೀತಿ ಮಾಡಲಿಕ್ಕೆ ನನಗೆ ಟೈಮ್ ಆಗೋದಿಲ್ಲ. ಮತ್ತು ವಿಂಡೋಸ್ ಕ್ಲೀನಿಂಗ್ ಅಂತ ಹೇಳಿದರೆ ಒಟ್ರಾಶಿ ಮಾಡಿದರೆ ಸಾಗೋದಿಲ್ಲ ಅಲ್ಲ, ಡೀಪಾಗಿ ಕ್ಲೀನಾಗಿ ಮಾಡಬೇಕು. ಮತ್ತು ನಮ್ಮ ಮನೆ ಈ ರಾಡ್ಸ್ ಕೂಡ ಹತ್ತಿರ ಇರೋದ್ರಿಂದ, ಮತ್ತು ರಫ್ ಉಂಟು ಅದು. ಈಗೆಲ್ಲ ಸ್ಮೂತ್ ಮಾಡ್ತಾರೆ, ಬಟ್ ಆಗ ಎಲ್ಲ ಸಿಮೆಂಟ್ ಎಲ್ಲ ಬಿದ್ದದೆಲ್ಲ ಅದರಲ್ಲೇ ಉಂಟು. ಹಾಗಾಗಿ ಅದು ತುಂಬ ರಫ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಜ್ಜಿ ಕ್ಲೀನ್ ಮಾಡಬೇಕು. ಸೊ ಹಾಗೆ ಒಂದೊಂದು ದಿನವನ್ನು ನೀವು ಅದಕ್ಕಂತಾನೆ ಹೇಳಿ ಇಟ್ಕೊಂಡ್ರೆ ನಿಮಗೆ ಕ್ಲೀನಿಂಗಿಗೆ ಈಸಿ ಆಗ್ತದೆ. ನನ್ನ ಈ ಮಗುವಿಗೆ ಬಕೆಟ್ ಮೇಲೇ ಕಣ್ಣು. ನಾನು ಬಕೆಟಿಗೆ ಸ್ವಲ್ಪ ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ತಗೊಂಡು ಬಂದಿದ್ದೇನೆ. ಸೊ ನಾನು ಎಲ್ಲಿ ಬಕೆಟ್ ಇಟ್ಟರೆ ಸಹ ಅಲ್ಲಿಗೆ ಓಡ್ತಾ ಇದ್ದಾನೆ ಅವನು. ಈಗ ಸೌಂಡು ಕೇಳಿತಲ್ಲ, ಅದು ಬಕೆಟಿದು ನೀರು ಬಿದ್ದದು ಚೇರ್ ಮೇಲೆ ಇಟ್ಟಿದೆ. 3 ಚೇರ್ ಮೇಲೆ ಅವನಿಗೆ ಸಿಗಲಿಕ್ಕಿಲ್ಲ ಅಂತ ಹೇಳಿ 3 ಚೇರ್ ಮೇಲಿಂದ ಕೂಡ ಅವನು ಎಳೆದು ಕೆಳಗೆ ಹಾಕಿದ್ದಾನೆ. ನೀವು ನೋಡ್ಬೋದು.
ತುಂಬ ಕಷ್ಟ, 3-4 ಕಣ್ಣಿದ್ರು ಕೂಡ ಸಾಕಾಗೋದಿಲ್ಲ. ನೋಡ್ಬೋದು ಯಾವ ರೀತಿಯಲ್ಲಿ ಹಾಕಿದ್ದಾನೆ ಅಂತ ಹೇಳಿ. ಬಕೆಟ್ ಅರ್ಧ ನೀರು ಕೆಳಗಿದೆ, ಅರ್ಧ ನೀರು ಚೇರ್ ಮೇಲೆ ಇದೆ. ನಾನು ಈ ಚೇರನ್ನು ಕೂಡ ಇವತ್ತು ಕ್ಲೀನ್ ಮಾಡಲಿಕ್ಕಿದೆ, ಯಾಕೆಂದರೆ ಚೇರಲ್ಲಿ ತುಂಬ ಫಂಗಸ್ ಬಂದಿತ್ತು. ಮೇಲೆ ಇಡೋದಲ್ವ, ಚೇರ್ ಮೇಲೆ ಒಟ್ಟಿ ಇಡೋದಲ್ಲ, ಸೊ ಫಂಗಸ್ ಕೂಡ ಬಂದಿತ್ತು, ಮತ್ತು ಡಸ್ಟ್ ಕೂಡ ಇತ್ತು, ಮತ್ತು ಬಲೆ ಎಲ್ಲ ಬಂದಿತ್ತು ಚೇರ್ನ ಹಿಂದೆ. ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಮಳೆ ಬಂದರೆ ಮಳೆಗೆ ಇಡೋದು ಅಂತ ಹೇಳಿ. ಬಟ್ ಮಳೆ ಇರಲಿಲ್ಲ, ಬಿಸಿಲಿತ್ತು. ಆದರೂ ಕೂಡ ಇವತ್ತು ಹೇಗಿದ್ದರೂ ಕ್ಲೀನ್ ಮಾಡಲಿಕ್ಕೆ ಉಂಟಲ್ಲ, ಮತ್ತು ದೇವರು ಸಿಗ್ನಲ್ ಕೊಟ್ಟಿದ್ದಿರಬೇಕು ಇವತ್ತೇ ಕ್ಲೀನ್ ಮಾಡಲಿಕ್ಕೆ ಇದನ್ನು ಅಂತ ಹೇಳಿ ನೀರನ್ನು ಬೀಳಿಸಿದ್ದು. ಸೊ ನಾನು ಎಲ್ಲಿ ಬಕೆಟ್ ಇಡ್ತೇನೆ ಅಲ್ಲಿಗೆ ಹುಡುಕಿ ಹೋಗ್ತಾ ಇದ್ದೇನೆ ನೋಡಿ. ನನಗೆ ಅದೇ ಕೆಲಸ ಅವನನ್ನು ಎತ್ಕೊಂಡು ಬರುವಂಥದ್ದು. ಮಾವ ಹೇಳ್ತಿದ್ರು, ಮಾವನಿಗೆ ಸ್ವಲ್ಪ ಕೈಯೆಲ್ಲ ನೋವಂತೆ, ಹಾಗಾಗಿ ಎತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು. ಹಾಗಾಗಿ ನಾನು ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೇನೆ. ಹೇಗಿದ್ರು ಕೂಡ ನನಗೆ ಇವತ್ತು ಈ ಕೆಲಸ ಮುಗಿಬೇಕು, ಯಾಕೆಂದರೆ ನಾಳೆದಿಗೆ ನನಗೆ ಬೇರೆ ಕೆಲಸಗಳುಂಟು. ಮತ್ತು ಈ ಹಬ್ಬದ ದಿನ ನಾವು ಸುತ್ತ ಇಲ್ಲಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು, ಸೋಫಾ ಎಲ್ಲ ಸೈಡಿಗಿಟ್ಟು. ಹಾಗಾಗಿ ಎಲ್ಲ ಕಡೆ ಕ್ಲೀನಾಗಿರಬೇಕು. ಮೊನ್ನೆ ಗೋಡೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ಲ, ಆ ದಿನ ವೀಡಿಯೋ ಮಾಡಿದ್ದೆ ನಾನು. ಸೊ ಈ ಸೋಫಾ ಹಿಂದೆ ನಾನು ಕ್ಲೀನ್ ಮಾಡಿರಲಿಲ್ಲ, ಯಾಕೆಂದರೆ ಸೋಫಾ ಅಡ್ಡ ಉಂಟಲ್ಲ, ಅಲ್ಲಿ ಫಂಗಸ್ ಅಷ್ಟೊಂದು ಇರೋದಿಲ್ಲ ಅಂತ ಹೇಳಿ ಕ್ಲೀನ್ ಮಾಡಿರಲಿಲ್ಲ. ಬಟ್ ಸೋಫಾ ಎಲ್ಲೆಲ್ಲ ಕವರ್ ಆಗ್ತದೆ ಅಲ್ಲಿ ಎಲ್ಲ ಕೂಡ ಫಂಗಸ್ ಹಾಗೇ ಇತ್ತು. ಸೊ ಅದನ್ನು ಕೂಡ ಚೆಂದ ಮಾಡಿ ಈಗ ಕ್ಲೀನ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು, ಮಗುವನ್ನು ಎತ್ತಿ ಓಡೋದೇ ನನಗೆ ಕೆಲಸ ಆಗಿದೆ. ಮತ್ತು ನಾನು ಮಾವ ಹೊರಗಡೆ ಕೂತ್ಕೊಂಡಿದ್ರು ಚೇರ್ ಮೇಲೆ, ಅವ್ರ ಹತ್ರ ಹೇಳಿದೆ ಸ್ವಲ್ಪ ಇಟ್ಕೊಳ್ತೀರಾ ಅಂತ. ಅವ್ರು ಹೇಳಿದರು ಸ್ವಲ್ಪ ಹೊತ್ತಲ್ಲಿ ತಗೊಂಡು ಬಾ, ಆಗ ಇಟ್ಕೊಳ್ತೇನೆ ಅಂತ ಹೇಳಿ. ಅವರಂದ್ರೇನು ಬೇರೆ ಕೆಲಸ ಮಾಡ್ತಾಯಿದ್ರು. ಸೊ ಹೇಗಿದ್ರು ಕೂಡ ನನಗೆ ಇವತ್ತು ಇದು ಫಿನಿಶ್ ಮಾಡಲೇಬೇಕು, ಹೀಗೆ ಅರ್ಧದಲ್ಲಿ ಬಿಟ್ಟು ಹೋಗಲಿಕ್ಕೆ ಸಾಗೋದಿಲ್ಲ ಅಲ್ಲ. ಸೊ ನೋಡಿ, ಈಗ ಪುನಃ ಅಲ್ಲಿಗೆ ಹೋಗೋ ನೀರು ಬಿದ್ದಿದೆ ಅಲ್ಲ, ಸೊ ನೀರನ್ನು ನನಗೀಗ ಫಟಾಫಟಾಗಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ನೀರಿದೆ, ಅದು ಕಾಣ್ತಾ ಇಲ್ಲ ಅಷ್ಟೇ. ಅರ್ಧ ಬಕೆಟ್ ಅಷ್ಟು ನೀರಲ್ಲಿ ಚೆಲ್ಲಿ ಹೋಗಿದೆ, ಅವನು ಹೋಗೋದೇ ಅಲ್ಲಿಗೆ. ಈಗ ನಾನು ಮಾವನ ಹತ್ರ ಮಗುವನ್ನು ಕೊಟ್ಟು ಬಂದಿದ್ದೇನೆ. ಇನ್ನು ಫಸ್ಟಿಗೆ ಈ ಬಿದ್ದ ನೀರನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಸೋಪಿ ವಾಟರ್ ಆಗಿರೋದ್ರಿಂದ, ಮತ್ತು ಅತ್ತೆ ಮಾವ ಯಾರಾದರೂ ಒಳಗಡೆ ಬಂದರೆ ಕಿರಿಕಿರಿ, ಯಾಕೆಂದರೆ ಜಾರ್ತದೆ ಅಲ್ಲ, ಮತ್ತು ನನಗೆ ಕೂಡ ಜಾರ್ತದೆ. ಹಾಗೆ ನಾನು ಸ್ವಲ್ಪ ಜಾಗ್ರತೆ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಮೇಲೆ ಇರುವಂತಹ ಕಸ ಬಲೆ ಇದನ್ನೆಲ್ಲ ನಾನು ಗುಡಿಸಿ ಕೆಳಗೇ ಹಾಕ್ಕೊಂಡಿದ್ದೇನೆ. ಹಾಗಾಗಿ ಇನ್ನು ನೀರು ಚೆಲ್ಲಿದ ನಂತರ ಅದನ್ನು ಗುಡಿಸಲಿಕ್ಕೆ ಸಹ ಅಲ್ಲ, ಗುಡಿಸಿದರೆ ಅಂಟಾಗ್ತದೆ ಅಲ್ಲ. ಹಾಗೆ ನಾನು ಇವಾಗ ಎಲ್ಲದನ್ನು ಕ್ಲೀನ್ ಮಾಡಿ ಒರೆಸಿ ತಗೊಳ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಸೋಫಾದ ಹಿಂದೆ ನಾನು ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿದೆ, ಬಟ್ ವಿಡಿಯೋ ಮಾಡಿರಲಿಲ್ಲ. ಆದರೂ ಕೂಡ ಪುನಃ ಡಸ್ಟ್ ಹಾಗೇ ಬಂದಿದೆ. ಸೋಫಾದ ಕುಷನ್ಸ್ ಎಲ್ಲ ತೆಗೆದು ನಾನು ಬಿಸಿಲಿಗೆ ಹಾಕಿ ಎಲ್ಲ ಇದು ಮಾಡಿದ್ದೆ, ಬಟ್ ಹಾಗೇ ಉಂಟು ಡಸ್ಟ್, ಎಲ್ಲಿಂದ ಬರ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಹಂಚಿನ ಮನೆಯಲ್ಲಿ ಹೇಳಬೇಕಂತ ಇಲ್ಲ, ಡಸ್ಟ್ ತುಂಬ ಬರುವಂಥದ್ದು. ನೆಕ್ಸ್ಟ್ ನಮಗೆ ಆಗ್ತಾ ಇರುವಂಥದ್ದು ಈಗ RCC ಅಲ್ವಾ, ಹಾಗಾಗಿ ಅಲ್ಲಿ ಆದರೂ ಸ್ವಲ್ಪ ಮಾಡ್ರೇಟ್ ಆಗಿ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಹಂಚಿನ ಮನೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಈ ಒಂದು ಪಕ್ಕಾಸ್ ಎಲ್ಲ ಇರ್ತದಲ್ಲ, ಸೊ ಅದರಲ್ಲಿ ಎಲ್ಲ ಕಡೆ ಡಸ್ಟ್ ಇರ್ತದೆ, ತುಂಬ ಕಷ್ಟ ಕ್ಲೀನ್ ಮಾಡುವಂಥದ್ದು, ಅಷ್ಟು ಈಸಿ ಇಲ್ಲ. ಈ ಟೆರೆಸ್ ಮನೆಯಲ್ಲಿ ಆದರೆ ನಮಗೆ ಕಾಣ್ತದೆ, ಇಲ್ಲಿ ಎಲ್ಲ ಬಲೆ ಉಂಟು, ಮೂಲೆಯಲ್ಲಿ ಉಂಟು, ಅಲ್ಲಿಂದ ತೆಗೆದ್ರೆ ಆಯಿತು. ಬಟ್ ಇದರಲ್ಲಿ ಹಾಗೆ ಅಲ್ಲ, ಈ ಕೆಳಗೆ ಇದ್ದರೆ ಮೇಲೆ ಕೂಡ ಇರ್ತದೆ ಅಟ್ಟದಲ್ಲಿ. ಈಗ ನೋಡ್ಬೋದು ನೀವು, ಗಾಳಿ ಬರ್ತಾ ಉಂಟು, ಮೋಡ ಕೂಡ ಆಯಿತು. ನಾನು ಆಗ ಅಂದ್ಕೊಂಡೆ ದೇವರೇ ಮಳೆ ಆದರೂ ಬರಲಿ, ಯಾಕೆಂದರೆ ನನಗೆ ಚೇರೆಲ್ಲ ವಾಶ್ ಮಾಡಲಿಕ್ಕಿರೋದ್ರಿಂದ ಮಳೆ ಬಂದರೆ ನೆನೆಸಿ ಇಡ್ಬೋದಲ್ವ ಚೇರನ್ನು, ಹಾಗಾಗಿ ಕ್ಲೀನ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ. ಬಟ್ ಇಲ್ಲಿ ಅದು ಮಳೆ ಬರಲಿಲ್ಲ ಆದರೆ ನಾನು ಟ್ಯಾಪ್ ಹತ್ರ ಹೋಗಿ ಬಕೆಟಲ್ಲಿ ನೀರುಗಳನ್ನ ತಂದು ಬಕೆಟ್ಗಟ್ಟಲೆ ಕ್ಲೀನ್ ಮಾಡಬೇಕು. ಅದು ತುಂಬ ಕಷ್ಟದ ಕೆಲಸ. ಸೊ ಅಷ್ಟಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಫಟ್ ಅಂತ ಮಳೆ ಬಂತು. ನನಗಂತೂ ತುಂಬ ಖುಷಿ ಆಯಿತು. ಫಾಸ್ಟಾಗಿ ಹೋಗಿ ನಾನು ಚೇರನ್ನೆಲ್ಲ ಹೀಗೆ ಇಡ್ತಾ ಇದ್ದೇನೆ. ಮಳೆ ನೀರು ಬೀಳ್ತಾ ಇದಲ್ಲ ಎಲ್ಲೋ, ಮಳೆ ನೀರು ಬೀಳುವಾಗ ಆದಷ್ಟು ಕ್ಲೀನ್ ಆಗ್ತದೆ. ಸೊ ತುಂಬ ಖುಷಿಯಾಯಿತು ನನಗೆ, ದೇವರೇ ಕಳಿಸಿದ ಹಾಗೆ ಮಳೆ. ಮಗುವನ್ನು ಕೂಡ ಮಾವ ಇಟ್ಕೊಂಡಿದ್ರು, ಹಾಗೆ ಅವರಿಗೆ ಸುಸ್ತಾಯ್ತಲ್ಲ, ಹಾಗಾಗಿ ನಾನು ಇಟ್ಕೊಂಡೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಈ ಇದೆಯಲ್ಲಿ ಸ್ವಲ್ಪ ಬಲೆ ಇದ್ದಂಥದ್ದು, ಬಲೆ ನಮಗೆ ಅಂದರೆ ಹೀಗೆ ನೋಡುವಾಗಷ್ಟು ಕಾಣದೇ ಇದ್ದು ಸಹ ಹಿಂದೆಯಿಂದ ಮುಂದೆಯಿಂದ ತುಂಬ ಇತ್ತು. ಯಾಕೆಂದರೆ ನಾವು ರಿಪೀಟೆಡಾಗಿ ಯೂಸ್ ಮಾಡುವಂಥದ್ದು, 3 ಚೇರನ್ನು ಇಟ್ಕೊಂಡಿರುವಂಥದ್ದು, ಡಿವೈಡ್ ಮಾಡಿ 6 ಚೇರ್ ಉಂಟು. ಸೊ ಅದರಲ್ಲಿ ಮೇಲಿನ ಒಂದೊಂದು ಚೇರನ್ನೇ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು. ಸೊ ಕೆಳಗಿನ 2 ಚೇರ್ ಹಾಗೆ ಇದ್ದು ಅದರಲ್ಲಿ ಮಳೆಗಾಲದಲ್ಲಿ ಏನಿದ್ರು ಕೂಡ ಫಂಗಸ್ ಬಂದೇ ಬರ್ತದೆ. ವರ್ಷ ನಾನು ಆ ರೀತಿಯಲ್ಲಿ ಸೋಪ್ ಹಾಕಿ ಉಜ್ಜಿ ಬ್ರಷಲ್ಲಿ, ನಾವು ಕಿಚನಲ್ಲಿ ಪಾತ್ರೆ ಉಜ್ಜಿತೇವಲ್ಲ ರಫ್ ಬ್ರಷ್, ಸೊ ಆ ಬ್ರಷಲ್ಲಿ ವರ್ಷ ಈ ರೀತಿಯಲ್ಲಿ ಉಜ್ಜಿ ತೊಳಿತೇನೆ.
ಲಾಸ್ಟ್ ಇಯರ್ ಕೂಡ ನಾನು ವಾಶ್ ಮಾಡಿದ್ದೆ, ನಾನು ಲಾಸ್ಟ್ ಇಯರ್ ವ್ಲಾಗ್ ಕೂಡ ಮಾಡಿದ್ದೆ ಅಂದ್ಕೊಳ್ತೇನೆ. ಬಟ್ ಎಲ್ಲ ಕವರ್ ಮಾಡಿದ್ನ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಫುಲ್ ಗೋಡೆ ಅದು ಇದು ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಈ ಮೊಂತಿ ಹಬ್ಬಕ್ಕೇ. ಮನೆ ಫುಲ್ ಕ್ಲೀನ್ ಆಗ್ತದೆ. ಮೇ ಬಿ ವರ್ಷದಲ್ಲಿ ಒಂದು ಸಲ ಆ ರೀತಿಯಲ್ಲಿ ಡೀಪ್ ಕ್ಲೀನ್ ಮಾಡುವಂಥದ್ದು. ಈ ಕರ್ಟನ್ಸ್ ಎಲ್ಲ ತೆಗೆದು ಎಲ್ಲ ರಾಡ್ಸ್ ಮತ್ತು ಉಳಿದ ಎಲ್ಲ ಪ್ಲೇಸಸ್ ಕೂಡ ಹೀಗೆ ಕ್ಲೀನ್ ಮಾಡುವಂಥದ್ದು. ಮಳೆ ನಿಂತಿತ್ತು, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ನೀರನ್ನು ತರಬೇಕಾಗಿ ಬಂತು, ಸೋಪೆಲ್ಲ ತೆಗಿಲಿಕ್ಕೆ ಅಂತ ಹೇಳಿ. ಸೊ ಹಾಗೆ ನೀರು ಹಾಕಿ ಚೆಂದ ವಾಶ್ ಎಲ್ಲ ಆಯಿತು. ಈಗ ನೀರು ಒಣಗಲಿಕ್ಕೆ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಇತ್ತು. ಸೊ ಚೇರನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. ಚೇರೊಂದು ಫ್ರೆಶ್ ಆಗಿ ಕ್ಲೀನಾಗಿ ಒಳಗೆ ಬಂದರೆ ಮತ್ತು ಮನೆ ಪೂರ್ತಿ ಕ್ಲೀನ್ ಆದಾಗೆ ಅನ್ನಿಸ್ತದೆ. ಯಾಕೆಂದರೆ ಸೋಫಾದು ಕವರ್ ಅದೆಲ್ಲ ಮೊನ್ನೆ ನಾನು ಕ್ಲೀನ್ ಮಾಡಿದ್ದೇನೆ, ಕುಷನ್ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿದ್ದೇನೆ. ಸೊ ಇದೊಂದಾದರೆ ಕಂಪ್ಲೀಟ್ ಆದ ಹಾಗೆ ಅನ್ನಿಸ್ತದೆ. ಇದು ನಾನು ಆಲ್ಟರಲ್ಲಿದ್ದಂತಹ ಜಪಸರವನ್ನು ಕೂಡ ತೊಳೆದು ಹಾಕಿದ್ದೇನೆ. ಅದಕ್ಕೆ ಈ ನೊಣ ಸೊಳ್ಳೆ ಎಲ್ಲ ಕೂತ್ಕೊಳ್ತದಲ್ಲ, ಅದರ ಕಾಲಲ್ಲಿದ್ದಂಥ ಪಾರ್ಟಿಕಲ್ಸ್ ಎಲ್ಲ ಅದರಲ್ಲಿ ಅಂಟಿ ಬಿಡ್ತದೆ. ಸೊ ಅದು ಕೂಡ ಡಸ್ಟಿ ಆಗಿ ಹೋಗ್ತದೆ. ಸ್ಪೆಷಲಿ ಫ್ಯಾನಿಗೆ ಎಷ್ಟು ಡಸ್ಟ್ ಕೂತ್ಕೊಳ್ತದೆ ಅಂತ ಇಲ್ಲ. ಫ್ಯಾನ್ ಯಾವಾಗಲೂ ರನ್ನಿಂಗಲ್ಲಿರ್ತದೆ, ಆದರೂ ಕೂಡ ಅದರಲ್ಲಿ ತುಂಬ ಡಸ್ಟ್ ಇರುವಂಥದ್ದು. ಒಂದು 2 ವೀಕ್ಸ್ ಒನ್ಸ್ ಅಂತಂದರೂ ಕ್ಲೀನ್ ಮಾಡಲೇಬೇಕು. ಸ್ಪೆಷಲಿ ನಮ್ಮ ಬೆಡ್ರೂಮ್ ಇದು ತುಂಬ ಡಸ್ಟ್ ಬರುವಂಥದ್ದು. ಏನಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಡಸ್ಟ್ ಎಲ್ಲಿರ್ತದೆ ಅಂತ ಹೇಳಿ. ಬಟ್ ತುಂಬ ಡರ್ಟ್ ಆಗುವಂಥದ್ದು ಫ್ಯಾನಿಗೆ. ಕರ್ಟನ್ಸನ್ನು ನಾನು ಈ ವಾಷಿಂಗ್ ಪೌಡರನ್ನು ಹಾಕ್ಕೊಂಡು ತುಂಬ ಹೊತ್ತು ನೆನೆಲಿಕ್ಕೆ ಇಟ್ಟಿದ್ದೆ. ಈಗ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಮಿಷಿನಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಆಗ್ತದೆ ಬಟ್ ಕೈಯಲ್ಲಿ ಮಾಡಿದ ಹಾಗೆ ಕ್ಲೀನ್ ಆಗೋದಿಲ್ಲ. ಯಾಕೆಂದರೆ ಮಕ್ಕಳು ಮತ್ತು ಪ್ರಾಯದವರು ಮನೆಯಲ್ಲಿರುವಾಗ ಈ ಕರ್ಟನ್ಸಿಗೆಲ್ಲ ಯಾವ ಸೈಡ್ ಮುಟ್ತೇವೆ ನೋಡಿ, ಸೊ ಆ ಸೈಡಲ್ಲಿ ಕಪ್ಪಾಗಿರ್ತದೆ. ಈಗ ಈ ಮಾವ ಎಲ್ಲ ಒಲೆಗೆಲ್ಲ ಬೆಂಕಿ ಮಾಡಿ ಬಂದು ಒಳಗೆ ಬರುವಾಗ ಅದರೆಲ್ಲ ಹೀಗೆ ಕೈಯಲ್ಲಿ ಕಪ್ಪೆಲ್ಲ ಇರ್ತದಲ್ಲ, ಕರಿ ಇರ್ತದೆ ಅಲ್ವಾ, ಸೊ ಅದೆಲ್ಲ ತಾಗಿರ್ತದೆ. ಹಾಗಾಗಿ ಒಂದು ಕರ್ಟನ್ಸನ್ನು ಚೆಂದ ಮಾಡಿ ಬ್ರಷಲ್ಲಿಯೇ ಉಜ್ಜಿ ತೊಳಿಬೇಕು. ಬ್ರಷಲ್ಲಿ ಉಜ್ಜಿ ಚೆಂದ ಮಾಡಿ ಕ್ಲೀನಾಗಿದೆ ಈಗ. ಹಾಗೆ ಇನ್ನು ಅದನ್ನು ಸ್ವಲ್ಪ ಹೊತ್ತು ಹಗ್ಗದ ಮೇಲೆ ಹಾಕಿಟ್ಟಿದ್ದೇನೆ, ಆದರೆ ನೀರೆಲ್ಲ ಡ್ರೈನ್ ಆಗಲಿ ಅಂತ ಹೇಳಿ. ಅದಾದ ನಂತರ ಸಂಜೆ ಮತ್ತೆ ಮಳೆ ಕಮ್ಮಿ ಇರ್ತದೆ, ಡೈಲಿ ಹಾಗೇನೇ ಇರುವಂಥದ್ದು. ಇವತ್ತು ಕೂಡ ಮಳೆ ಕಮ್ಮಿ ಇದ್ದರೆ ಬಿಸಿಲಲ್ಲಿ ಒಣಗಿಸ್ತೇನೆ ಅಂತ. ಮತ್ತು ನೆನ್ನೆ ಸ್ವಲ್ಪ ಕೇಕ್ ರೂಮಲ್ಲಿದ್ದಂತಹ ಪಾತ್ರೆಗಳು ಹಾಗೇ ಇತ್ತು. ನಾನು ಆಗಿಂದಾಗೆ ತೊಳಿತೇನೆ, ಬಟ್ ಕೆಲವೊಮ್ಮೆ ಆಗೋದಿಲ್ಲ. ಸೊ ಅದನ್ನು ಬಿಟ್ಟು ಹೋಗಿದ್ದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಕೇಕ್ ರೂಮ್ ನಾನು ಆಗಾಗ ಕ್ಲೀನ್ ಮಾಡ್ತಾನೆ ಇರ್ತೇನೆ. ಇದು ಮೆಸ್ ಆದರೆ ನನಗೆ ಏನೋ ಒಂಥರ ಫುಲ್ ಲೈಫೇ ಮೆಸ್ ಆದಾಗೆ ಅನಿಸುವಂಥದ್ದು. ಯಾಕೆಂದರೆ ನನ್ನ ಒಂದು ತುಂಬ ಫೇವ್ರೆಟ್ ಸ್ಪಾಟ್ ಇದು ಮನೆಯಲ್ಲಿ. ಇಲ್ಲೇ ನಾನು ಕೆಲಸ ಮಾಡುವಂಥದ್ದು, ಇಲ್ಲೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂಥದ್ದಲ್ಲ. ಹಾಗಾಗಿ ಈ ಒಂದು ಸ್ಪಾಟ್ ನನಗೆ ಕ್ಲೀನಾಗಿರಬೇಕು. ನಾಳಿದ್ದು ಹಬ್ಬ ಉಂಟು. ಹಬ್ಬಕ್ಕೆ ನಾನು ಬಟ್ಟೆ ಏನು ಕೂಡ ತಗೊಳ್ಳಿಲ್ಲ. ನಾನು ಹೆಚ್ಚಾಗಿ ಹಬ್ಬಕ್ಕೆಲ್ಲ ಹೀಗೆ ಬಟ್ಟೆ ತಗೊಳ್ಳೋದಿಲ್ಲ, ಇದ್ದದನ್ನೇ ಹಾಕುವಂಥದ್ದು. ಉಂಟಲ್ಲ ಬಟ್ಟೆನೇ ಇಡಲಿಕ್ಕೆ ಜಾಗ ಇಲ್ಲ ನೋಡಿ ಯಾವ ರೀತಿಯಲ್ಲಿ ಆಗಿದೆ. ಇದೆಲ್ಲ ನಾವು ನೆಲದಲ್ಲಿ ಮಲಗುವಾಗ ಯೂಸ್ ಮಾಡ್ತಾ ಇದ್ದಂಥದ್ದು ಬೆಡ್ಗಳೆಲ್ಲ. ಸೊ ಇದನ್ನು ಅಲ್ಲಿ ಇಡಲಿಕ್ಕೆ ಜಾಗ ಇಲ್ಲ, ಮನೆಯೊಳಗೆ ಇರುವಂಥದ್ದೊಂದು ಗೋಡ್ರೇಜ್, ಅದರಲ್ಲಿ ಎಲ್ಲಿ ಇಡೋದಲ್ಲ. ಹಾಗಾಗಿ ನಾನು ಇಲ್ಲಿ ಕೇಕ್ ರೂಮಲ್ಲಿ ಇಲ್ಲಿಯೇ ಒಂದು ಯುಟಿಲಿಟಿಗೆ ಅಂತ ಇದ್ದಂತಹ ಗೋಡ್ರೇಜಲ್ಲಿ ಇಟ್ಕೊಂಡಿದ್ದೇನೆ. ಈ ಸಾರಿ ಎಲ್ಲ ಮನೆಯಲ್ಲಿತ್ತು. ಇದು ನನ್ನ ಮಮ್ಮಿಯ ಸಾರಿ, ಮಮ್ಮಿಗೆ ನನ್ನ ಕಸಿನ್ನ ಮದುವೆಗೆ ಅಂತ ಹೇಳಿ ಕೊಟ್ಟಂಥ ಸಾರಿ ಇದು. ಸೊ ಇದನ್ನು ನಾನು 2 ಇಯರ್ಸ್ ಬ್ಯಾಕ್ ಇದೇ ಮೊಂತಿ ಹಬ್ಬಕ್ಕೇ ಉಟ್ಟಿದ್ದೆ ಒಮ್ಮೆ. ನಾನು ಪಿಕ್ಚರ್ ಸಿಕ್ಕಿದರೆ ಅಟ್ಯಾಚ್ ಮಾಡ್ತೇನೆ. ಸೊ ಆ ಸೀರೆನೇ ಉಟ್ಟಿದ್ದೆ. ಮೇ ಬಿ ಬ್ಲೌಸ್ ಆಗ್ತದೆ ಇಲ್ಲ ಅಂತ ಹೇಳಿ ನನಗೆ ಈಗ ಗೊತ್ತಿಲ್ಲ ಎಷ್ಟು ದಪ್ಪ ಆಗಿದ್ದೇನೆ ಅಂತ ಹೇಳಿ. ಸೇಮ್ ನನಗೆ ನನ್ನ ಮಮ್ಮಿಯ ಬ್ಲೌಸಸ್ ಎಲ್ಲ ಆಗ್ತದೆ, ನನ್ನ ಬ್ಲೌಸ್ ನನ್ನ ಮಮ್ಮಿಗೆ ಆಗ್ತದೆ. ಹಾಗೆ ನಾವಿಬ್ಬರು ಸೇಮ್ ಸೈಜ್ ಇರುವಂಥದ್ದು. ಇದು ಒಂದು ಡಾರ್ಕ್ ಪಿಂಕಲ್ಲಿ ಒಂದು ಗೋಲ್ಡನ್ ಬಾರ್ಡರ್ ಇದ್ದಂಥ ಒಂದು ಸೀರೆ. ಉಟ್ಟ ನಂತರ ಇದು ನೋಡುವಾಗ ಸ್ವಲ್ಪ ಕಣ್ಣಿಗೆ ಡಾರ್ಕ್ ಅಂತ ಹೇಳಿ ಅನ್ನಿಸ್ತಾ ಇತ್ತು ನನಗೆ, ಬಟ್ ಉಟ್ಟ ನಂತರ ಚೆಂದ ಕಾಣ್ತದೆ. ನಾನು ನೆಕ್ಸ್ಟ್ ಉಡ್ತೇನೆ, ಆದರೆ ಮೊದಲು ಬ್ಲೌಸ್ ಹಾಕಿ ನೋಡ್ತೇನೆ, ಆದರೆ ಉಟ್ಟಿದ್ದೇನೆ. ಆದರೆ ಕೂಡ ನಿಮಗೆ ಫೋಟೋ ಕೂಡ ಶೇರ್ ಮಾಡ್ತೇನೆ. ಸೀರೆಯಲ್ಲಿ ನನಗೆ ಉಡಲಿಕ್ಕೆ ಚೆಂದ ಬರ್ತದೆ. ಸೀರೆ ನಾನು ಚೆನ್ನಾಗಿ ಉಡ್ತೇನೆ, ಈಸಿಲಿ ಉಡ್ತೇನೆ. ನನಗೆ ಯಾರ್ದು ಹೆಲ್ಪ್ ಎಲ್ಲ ಬೇಕಂತ ಇಲ್ಲ, ನಾನಾಗೆ ಉಟ್ಕೊಳ್ತೇನೆ. ಬಟ್ ಚಿಕ್ಕ ಮಕ್ಕಳಿರುವಾಗ ಸ್ವಲ್ಪ ಕಷ್ಟ ಮೇಂಟೈನ್ ಮಾಡುವಂಥದ್ದು. ಮತ್ತು ನನ್ನ ಚಿಕ್ಕ ಮಗ ಗೊತ್ತಲ್ಲ, ಎಲ್ಲಿ ಸಿಕ್ಕಿದ್ರು ಕೂಡ ಎಳ್ದು ಎಲ್ಲದನ್ನು ಹಾಳು ಮಾಡಿಬಿಡ್ತಾನೆ. ಈಗ ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ದೇನೆ, ನೋಡುವ ಇನ್ನು ಹೇಗಾಗ್ತದೆ ಅಂತ ಹೇಳಿ. ಫಸ್ಟ್ ಬ್ಲೌಸ್ ಹಾಕಿ ನೋಡಿ, ಆಗ್ತದೆ ಆದರೆ ಅದೇ ಸೀರೆಯನ್ನು ಉಡ್ತೇನೆ ನಾಳ್ದು ಹಬ್ಬಕ್ಕೆ. ಇಲ್ಲಿ ನಾವು ಕೇರಳಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ಶನಿವಾರ ಮಂಗಳೂರಿಗೆ ಹೋಗ್ತಾ ಇರುವಂಥ ಒಂದು ಕ್ಲಿಪ್ಪಿಂಗ್ ಇದು.
ನಾವು ಹೊರಡುವಾಗನೇ ಲೇಟ್ ಆಗಿದೆ. ಟ್ರೈನ್ ಬಿಡಲಿಕ್ಕೆ 3 ನಿಮಿಷ ಇರುವಾಗ ನಾವು ಹೋಗಿ ತಲುಪಿದಂಥದ್ದು. ಅಂದರೆ ಒಂದು 10 ಮಿನಿಟ್ಸಿಗೆ ತಲುಪಿದ್ದೇವೆ. ಬಟ್ ಪ್ಲ್ಯಾಟ್ಫಾರ್ಮ್ ಹುಡುಕಿ ಎಲ್ಲ ಹೋಗುವಾಗ ಜೀವ ಬಾಯಿಗೆ ಬಂದಾಗ ಆಯ್ತಾಯ್ತು. ನನಗಂತೂ ಮಗುವನ್ನು ಇಟ್ಕೊಂಡು ನಾನು ಓಡಿದ್ದು. ಸೊ ಆ ಸ್ಟೆಪ್ಸ್ ನನಗೆ ಮೊದಲೇ ಸ್ಟೆಪ್ಸ್ ಹತ್ತಲಿಕ್ಕೆ ಆಗೋದಿಲ್ಲ. ಎಷ್ಟು ಸ್ಟೆಪ್ಸ್ ಉಂಟಂತ ಇಲ್ಲ, ಒಂದು 30 ಸ್ಟೆಪ್ಸ್ ಏನಾದರೂ ಉಂಟಂತ ಅಲ್ಲಿ. ಸೊ ಆ ಒಂದು 30 ಸ್ಟೆಪ್ಸನ್ನು ಕೂಡ ಹತ್ತಿ ಹೋಗುವಾಗ ನನಗಂತೂ ಸಾಕಾಗಿದೆ. ಅದರ ನಂತರ ಮತ್ತು ಹಸ್ಬೆಂಡ್ ಮತ್ತು ಮಗು ಅವರೆಲ್ಲ ಪಾರ್ಕಿಂಗ್ ಆಗಿ ಬರ್ತೇನೆ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಮಗುವನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಬ್ಯಾಗನ್ನು ನಾನು ತಗೊಂಡಿದ್ದೆ, ಇನ್ನೊಂದು ಟ್ರಾಲಿ ಬ್ಯಾಗ್ ಇತ್ತು. ಟ್ರಾಲಿ ಬ್ಯಾಗನ್ನು ಹಸ್ಬೆಂಡ್ ಹತ್ರ ತಗೊಂಡು ಬರಲಿಕ್ಕೆ ಹೇಳಿದೆ. ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಕಾರ್ ಪಾರ್ಕ್ ಮಾಡಿ ಬರಲಿಕ್ಕೆ ಹೋದರು. ನಾವು ಪ್ಲ್ಯಾಟ್ಫಾರ್ಮನ್ನು ಹುಡುಕಿ ಓಡ್ತಾ ಇದ್ದೇವೆ. ಅನೌನ್ಸ್ಮೆಂಟ್ ಆಗ್ತಾ ಉಂಟು ಕೇರಳಕ್ಕೆ ಮಾವೆಲಿ ಎಕ್ಸ್ಪ್ರೆಸ್. ನಮ್ಮದು ಸೀಟ್ ಕೂಡ ಕನ್ಫರ್ಮ್ ಆಗಿರಲಿಲ್ಲ, ಹಾಗೆ ವೆಯ್ಟಿಂಗಲ್ಲೇ ಇತ್ತು ಇನ್ನೂ ಕೂಡ. ಯಾಕೆಂದರೆ ನಾವು ಬುಕ್ ಮಾಡಿದ್ರು ಅದು ಕೇರಳದೇನಾಗ್ತದೆ ಅಂತ ಹೇಳಿದರೆ ಫುಲ್ ಇರ್ತದೆ ಯಾವಾಗಲೂ ಕೂಡ ಟ್ರೈನ್ ಕೇರಳ ಹೋಗುವಂಥದ್ದು. ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂತ ಇಲ್ಲ. ಸ್ಪೆಷಲಿ ಈ ರೀತಿ ನಾವು ಈಗ ಹೋಗ್ತಾ ಇರುವಂಥದ್ದು ಕೇರಳದಲ್ಲಿ ಒಂದು ಚರ್ಚಿಗೆ, ಕೃಪಾಸನಂ ಅಂತ ಹೇಳಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇರುವಂಥದ್ದು. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಮರಿಯಮ್ಮನವರು ದೃಷ್ಟಿಗೆ ಕಂಡಿದ್ರು. ಮತ್ತು ಅಲ್ಲಿ ತುಂಬಾ ಮಿರಕಲ್ಸ್ ಎಲ್ಲ ಆಗ್ತಾ ಉಂಟು ಅಲ್ಲಿಯ ಇದರಲ್ಲಿ. ನಾನು ಮೊನ್ನೆ ಹೇಳಿದ್ದೆ ಅಲ್ಲ, ಮಗುವಿಗೆ ನಾನು ಎಣ್ಣೆನ ಹಚ್ಚಿ ಪ್ರೇಯರ್ ಮಾಡಿ ಮಲಗಿದ್ದೆ, ಆ್ಯಂಟಿಬಯೋಟಿಕ್ಸ್ ಕೊಡಲಿಲ್ಲ. ಸೊ ನೆಕ್ಸ್ಟ್ ದಿನ ಅವನು ಹುಷಾರಾಗಿದ್ದಾನೆ ಅಂತ ಹೇಳಿ ಇದೇ ಒಂದು ಎಣ್ಣೆಯನ್ನು ಇಲ್ಲಿಯ ಒಡಂಬಡಿಕೆಯನ್ನು ನನ್ನ ಹಸ್ಬೆಂಡ್ ಮಾಡಿದರು ಇದಕ್ಕಿಂತ ಮುಂಚೆನೇ. ಸೊ ಅದನ್ನು ಕೂಡ ರಿನ್ಯೂ ಮಾಡಲಿಕ್ಕಿತ್ತು ಅವರಿಗೆ. ಮತ್ತು ಹೊಸದಾಗಿ ಒಡಂಬಡಿಕೆ ತೆಗಿಲಿಕ್ಕೆ ಅಂತ ಹೇಳಿ ನಮ್ಮ ಜೊತೆ ಕೆಲವೊಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಅವರೊಟ್ಟಿಗೆ ನಾವು ಕೂಡ ಹೊರಟಿರುವಂಥದ್ದು. ಈಗ ನಮಗೆ ಹೇಗಿದ್ದರೂ ಸೀಟ್ ಅಂತೂ ಸಿಕ್ತು. ಬಟ್ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಮೇಲೆ ಸಿಕ್ಕಿರುವಂಥದ್ದು. ನನಗೆ ಮಗುವನ್ನು ಇಟ್ಕೊಂಡು ಮೇಲೆ ಎಲ್ಲಿ ಮಲಗುವಂಥದ್ದು, ಸೀಟ್ ಇಷ್ಟು ಚಿಕ್ಕದುಂಟು, ಮಲಗಿದ ಹಾಗೇನೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ನಾನು. ಸಿಯೋನ್ಗೆ ತುಂಬ ಖುಷಿ, ಯಾಕೆಂದರೆ ಅವನಿಗೆ ಟ್ರೈನ್ ಅಂದರೆ ಇಷ್ಟ ಅಲ್ಲ. ಇದಕ್ಕಿಂತ ಮುಂಚೆ ಸಹ ಅವನು ಹೇಳ್ತಾ ಇದ್ದ ಟ್ರೈನಲ್ಲಿ ಹೋಗಬೇಕಂತ ಹೇಳಿ. ತುಂಬ ಖುಷಿ ನೋಡಿ, ಹೊರಗೆ ನೋಡ್ತಾ ಇದ್ದಾನೆ. ಅವ್ನು ಕೇಳ್ತಾ ಇದ್ದ ಟ್ರೈನ್ ಯಾಕೆ ಸ್ಲೋ ಆಗಿ ಹೋಗ್ತಾ ಉಂಟು ಅಂತ ಹೇಳಿದರೆ, ಇದು ತುಂಬಾ ಲಾಂಗ್ ಜರ್ನಿ ಇದ್ದಂಥದ್ದು. ಅಲ್ಲಲ್ಲಿ ಇಂಟರ್ಮೀಡಿಯೇಟ್ ಸ್ಟೇಷನ್ ಎಲ್ಲ ಬರುವಾಗ ಸ್ಟಾಪ್ ಎಲ್ಲ ಇತ್ತು. ಈ ಜರ್ನಿ ಅಂತ ಹೇಳಿದರೆ 10 ಗಂಟೆಯ ಜರ್ನಿ, ತುಂಬ ಲಾಂಗ್ ಡಿಸ್ಟೆನ್ಸ್. ಆಲಪ್ಪುಳ ಅಂತ ಇದೆ ಕೇರಳದಲ್ಲಿ, ಸೊ ಅಲ್ಲಿಗೆ ಹೋಗ್ಲಿಕ್ಕಿರುವಂಥದ್ದು. ಅಲ್ಲಿ ಕೃಪಾಸನಂ ಅಂತ ಹೇಳಿ ಯೂಟ್ಯೂಬಲ್ಲಿ ನಿಮಗೆ ಕೃಪಾಸನಂ ಅಂತ ಹೇಳಿ ಹಾಕಿದರೆ ತುಂಬಾ ಟೆಸ್ಟಿಮನೀಸ್ ಎಲ್ಲ ಸಿಗ್ತದೆ. ಬಟ್ ಎಲ್ಲ ಮಲಯಾಳಮಲ್ಲಿ ಇರೋದ್ರಿಂದ ಎಲ್ಲರಿಗೆ ಅರ್ಥ ಆಗಲಿಕ್ಕಿಲ್ಲ. ನನಗೆ ಮಲಯಾಳಂ ಬರೋದ್ರಿಂದ ನನಗೆ ಅರ್ಥ ಆಗ್ತದೆ. ಮತ್ತು ಈ ಒಂದು ಕೃಪಾಸನ ತಾಯಿಯ ಒಂದು ಮಧ್ಯಸ್ಥಿಕೆ ಮೂಲಕ ನಾನು ಪ್ರೇಯರ್ ಮಾಡಿದಾಗ, ಸ್ಪೆಷಲಿ ನಾನು ಪ್ರೇಯರ್ ಮಾಡಿದಾಗ ನನಗೆ ಬೇಕಾದಂಥದ್ದು ಎಲ್ಲದನ್ನು ಕೂಡ ಆಲ್ಮೋಸ್ಟ್ ನನಗೆ ಸಿಕ್ಕಿದೆ. ನನ್ನ ಯೂಟ್ಯೂಬಲ್ಲಿ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ 4,000 ಇದ್ದಂಥದ್ದು 4,000ದಿಂದ ಈಗ 11,000ದವರೆಗೆ ಹೇಗೆ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಹೋಯಿತು ಅಂತ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಒಂದು ಅಂದರೆ ನಮ್ಮನ್ನು ಮೀರಿ ಹ್ಯೂಮನ್ದು ಶಕ್ತಿಯನ್ನು ಮೀರಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ, ಅಡೋರ್ ಮಾಡಬೇಕಷ್ಟೇ. ಸೊ ನಮ್ಮೊಟ್ಟಿಗೆ ಕೆಲವರು ಇದ್ದಾರೆ, ಮಡಂತ್ಯಾರ್ನವರು ಕೂಡ ಇದ್ದಾರೆ, ಬೇರೆ ಪ್ಲೇಸ್ನವರು ಇದ್ದಾರೆ. ನಾವು ಮಕ್ಕಳು ನಾವು ದೊಡ್ಡವರೆಲ್ಲ ಸೇರಿ 10 ಮಂದಿ ಹೋಗ್ತಾ ಇರುವಂಥದ್ದು. ಸೊ ಇದು ನಾವು ಟ್ರೈನಲ್ಲಿ ಕೂತ್ಕೊಂಡು ಸಂಜೆ 5:15 ಇದ್ದಂತಹ ಟ್ರೈನ್. ಸೊ ಅದರ ಒಂದು ಫಸ್ಟಿನ ಕ್ಲಿಪ್ಪಿಂಗನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು. ಹೊರಗೆ ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ. ಇಲ್ಲಿ ಮಳೆ ಟೈಮ್ನಲ್ಲಿ ಫುಲ್ ಗ್ರೀನರಿ ಎಲ್ಲ ಇದ್ದು. ಇವತ್ತಿನ ಗಡಿಬಿಡಿಯಲ್ಲಿ ನಾನು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ. ಮತ್ತು ರಾತ್ರಿಗೆ ಅಂತ ಹೇಳಿ ನಾನು ಸ್ವಲ್ಪ ಚಪಾತಿಯನ್ನು ಮಾಡಿ ತಗೊಂಡಿದ್ದೆ. ಮತ್ತು ನಮ್ಮ ಜೊತೆ ಯಾರೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರು ಅವರಿಗೆ ಕೂಡ ನಾವು ಚಪಾತಿ ಮತ್ತು ಪರೋಟನೆಲ್ಲ ಮನೆಯಲ್ಲಿ ಅಂದರೆ ರೆಡಿಮೇಡ್ ಸಿಗ್ತದಲ್ಲ, ಸೊ ಅದನ್ನು ರೆಡಿ ಮಾಡಿಕೊಂಡು ತಗೊಂಡು ಹೋಗಿದ್ವಿ. ನಾವು ಅದನ್ನೇ ಊಟ ಮಾಡಿದಂಥದ್ದು ರಾತ್ರಿಗೆ. ನಾನು ನೋಡಿ ಇಲ್ಲಿ ಮಗುವನ್ನು ಶಾಲಲ್ಲಿ ಸೊಂಟಕ್ಕೆ ಕಟ್ಟಿ ಮಲಗಿರುವಂಥದ್ದು. ಯಾಕೆಂದರೆ ಚಿಕ್ಕ ಸೀಟ್, ನಾನು ಇಷ್ಟು ದಪ್ಪ ಇದ್ದೇನೆ, ಮಗುವನ್ನು ಎಲ್ಲಿ ಇಟ್ಕೊಂಡು ಮಲಗುವಂಥದ್ದಲ್ಲ. ಅಂದರೆ ಮಗುವನ್ನು ಮಲಗಿಸ್ಬೋದು, ನನಗೆ ಸಹ ಮಲಗ್ಬೋದು. ಬಟ್ ಎಲ್ಲಿಯಾದರೂ ಸ್ವಲ್ಪ ಕೈ ಬಿಟ್ಟರು ಮಗು ಕೆಳಗೆ, ಮತ್ತು ಆಚೆ ಸೈಡಲ್ಲಿ ಇಟ್ಟರೆ ಸ್ವಲ್ಪ ಕೂಡ ಗಾಳಿ ಇಲ್ಲ. ಫ್ಯಾನ್ ಮಧ್ಯದಲ್ಲಿ ಮಾತ್ರ ಬಿಡುವಂಥದ್ದು. ಇದು ಜನರಲ್ ಕಂಪಾರ್ಟ್ಮೆಂಟ್. ನಾವು ಅಂದರೆ ಬುಕ್ ಮಾಡಿದಾಗ ನಮಗೆ ಸಿಕ್ಕಿದ್ದೆ ಇದು, ಹಾಗಾಗಿ ಅದನ್ನೇ ಇದು ಮಾಡಿರುವಂಥದ್ದು. ಹಿಂದೆ ನೋಡ್ಬೋದು ನೀವು, ಹಸ್ಬೆಂಡ್ ಚಂದ ಮಾಡಿ ಮಲಗಿದ್ದಾರೆ. ಅವರಿಗೆ ಎಲ್ಲಿ ಸಿಗ್ತದೆ ಅಲ್ಲಿ ನಿದ್ದೆ ಮಾಡ್ತಾರೆ. ನನಗೆ ಆ ರೀತಿಯಲ್ಲಿ ಅಲ್ಲ. ನನಗೆ ಅಂದರೆ ಮಕ್ಕಳಿದ್ದಾರೆ, ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೊಳ್ಬೇಕು, ಲಗೇಜನ್ನು ನೋಡಬೇಕು. ಇಲ್ಲಿ ನಾವು ಆಲಪ್ಪುಳ ತಲುಪಿದ್ದೇವೆ 3 ಗಂಟೆಗೆ. ನಾವು ಆಲಪ್ಪುಳ ರೈಲ್ವೆ ಸ್ಟೇಷನನ್ನು ತಲುಪಿದ್ವಿ 3 ಗಂಟೆ ಆಗುವಾಗ. ನಮ್ಮ ಟ್ರೈನ್ ಕರೆಕ್ಟ್ ಟೈಮಿಗೆ ಬಂದಿದೆ. ಸೊ ಇಲ್ಲಿ 3 ಗಂಟೆಗೆ ಬೆಳಿಗ್ಗೆ AC ವೇಟಿಂಗ್ ರೂಮ್ ಇದೆ ಇಲ್ಲಿ, ಅಲ್ಲಿ ಫ್ರೆಶ್ ಅಪ್ ಆಗುವ ಅಂತ ಹೇಳಿ ಬಂದಿದ್ದೇವೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಮಲಗಿದ್ರು. ಬಟ್ ನನಗೆ ಚಿಕ್ಕ ಮಗು ಇದೆ, ಸಿಯೋನ್ ಇದ್ದಾನೆ, ಹಾಗಾಗಿ ಇವರನ್ನು ಇಟ್ಕೊಂಡು ಮಲಗಲಿಕ್ಕೆ ಆಗೋದಿಲ್ಲ. ಮತ್ತು ನನಗೆ ಹಾಗೆ ಎಲ್ಲಿ ಬೇಕಲ್ಲಿ ಮಲಗಿದ್ರೆ ನಿದ್ದೆ ಸಹ ಬರೋದಿಲ್ಲ. ಇಲ್ಲಿ ಒಳ್ಳೆ ರಿಕ್ಲೈನಿಂಗ್ ಚೇರ್ಸ್ ಎಲ್ಲ ಉಂಟು, ಒಳ್ಳೆ ಕುಷನ್ ಸೋಫಾ ಎಲ್ಲ ಉಂಟು, ಹಾಗಾಗಿ ಚೆಂದ ಮಲಗಿದ್ರು. ಬೇರೆಯವರು ಕೂಡ ಇದ್ದರು, ತುಂಬ ಮಂದಿ ಮಲ್ಕೊಂಡಿದ್ರು.
ಕೂತ್ಕೊಂಡಿದ್ರು ಪ್ಯಾಸೆಂಜರ್ಸ್ ಎಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಈ ರೀತಿಯ ವೆಯ್ಟಿಂಗ್ ರೂಮ್ ಎಲ್ಲ ಇದ್ದರೆ ತುಂಬಾ ಯೂಸ್ಫುಲ್. ಮತ್ತು ವಾಶ್ರೂಮ್ಸ್ ಎಲ್ಲ ಕೂಡ ಕ್ಲೀನಾಗೇ ಇತ್ತು, ಸ್ನಾನ ಮಾಡೋರಿಗೆಲ್ಲ ಅವಕಾಶ ಇತ್ತು. ಹಾಗೆ ನಾವೆಲ್ಲ ಇಲ್ಲಿ ಫ್ರೆಶ್ ಅಪ್ ಆದ ನಂತರ 4:15 ಆಗುವಾಗ ಇಲ್ಲಿಂದ ಹೊರಟಿದ್ವಿ. ಇಲ್ಲಿಂದ ಹೊರಟು ಡೈರೆಕ್ಟ್ ಕೃಪಾಸನಕ್ಕೆ ರಿಕ್ಷಾದಲ್ಲಿ ಹೋದಂಥದ್ದು. ಇಲ್ಲಿ ಈ ರೀತಿ ಕೃಪಾಸನಕ್ಕೆ ಅಂತ ಹೇಳಿ ತುಂಬ ಜನ ಬರ್ತಾರೆ, ಹಾಗಾಗಿ ವೆಹಿಕಲ್ಸ್ ಎಲ್ಲ ಇಲ್ಲಿ ಇದೆ, ನಮಗೆ ಹೋಗಲಿಕ್ಕಿದ್ರೆ ಬುಕ್ ಮಾಡಲಿಕ್ಕೆಲ್ಲ ಆಗ್ತದೆ, ರಿಕ್ಷಾ ಎಲ್ಲ ಇರ್ತದೆ. ಸೊ ನಾವಿಲ್ಲಿ ಈಗ ಲಗೇಜ್ ಕೌಂಟರಿಗೆ ಬಂದಿದ್ದೇವೆ. ಇಲ್ಲಿ ಲಾಕರ್ ರೂಮ್ ಇದೆ. ಸೊ ಇಲ್ಲಿ ನಮ್ಮ ಲಗೇಜಸ್ ನಮಗೆ ಬೇಕಾದಂಥ, ನಾನು ಸ್ವಲ್ಪ ಡೈಪರ್ಸ್ ಅಂತದ್ದು ಬೇರೆ ಯಾರು ತಗೊಳ್ಳಿಲ್ಲ, ನಾವು ಮಾತ್ರ ಬ್ಯಾಗ್ ತೊಗೊಂಡದ್ದು ಮಕ್ಕಳಿರುವವರು. ಸೊ ಈ ಬ್ಯಾಗಲ್ಲಿ ಡೈಪರ್ಸ್ ಮತ್ತು ಅಗತ್ಯ ಇರುವಂಥ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ಮೇಯ್ನ್ ಬ್ಯಾಗ್ಸನ್ನೆಲ್ಲ ಲಾಕರ್ ರೂಮಲ್ಲಿ ಇಟ್ಟಿದ್ದೇವೆ. ಇದೇ ನೋಡ್ಬೋದು ಕೃಪಾಸನದ ಎಂಟ್ರೆನ್ಸ್. ಇಲ್ಲಿ ಜಾಗ ತುಂಬ ಚಿಕ್ಕದಿದು. ನಮ್ಮ ಮಡಂತ್ಯರ್ ಚರ್ಚ್ ಇದಕ್ಕಿಂತ ತುಂಬ ದೊಡ್ಡದಿದೆ, ಬಟ್ ಇದು ತುಂಬ ಚಿಕ್ಕ ಜಾಗ ಆದರೂ ಕೂಡ ಒಂದು ಮಿರಾಕ್ಯುಲಸ್ ಪ್ಲೇಸ್ ಆಗಿರೋದ್ರಿಂದ 25,000ಕ್ಕೂ ಹೆಚ್ಚು ಜನ ಬರ್ತಾರೆ. ಇಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇಲ್ಲ. ನಾವು ಹೋದದ್ದು ಕೂಡ ವೀಕೆಂಡಲ್ಲಿ. ನನಗೆ ಅಂತೂ ಇಲ್ಲಿ ಕಾಲು ಹಾಕಲಿಕ್ಕೆ ಮಕ್ಕಳನ್ನ ಇಟ್ಕೊಂಡು ಹೋಗ್ತಾ ಇದ್ರು ಉಂಟಲ್ಲ, ಎಷ್ಟು ಮಕ್ಕಳು ಮಿಸ್ ಆದರೆ ಮತ್ತೆ ಹುಡುಕ್ಲಿಕ್ಕೆ ಸಹ ಆಗಲಿಕ್ಕಿಲ್ಲ, ಅಷ್ಟು ಜನ. ಅಂದರೆ ಅಷ್ಟೊಂದು ಮಿರಾಕಲ್ ಆಗುವಂತಹ ಪ್ಲೇಸ್ ನೋಡಿ. ಇದೆ ಕೃಪಾಸನ ಮಾತೆಯ ಒಂದು ಸ್ಟ್ಯಾಚ್ಯೂ ಇದೆ ಅಲ್ಲ. ಸೊ ನಾವು ಬೆಳಿಗ್ಗೆ 4 ಗಂಟೆಗೆ ಬಂದದ್ರಿಂದ ಇಲ್ಲೊಂದು 10-15 ಜನ ಇದ್ದರಷ್ಟೇ. ಇಲ್ಲಿ ಮುಂದೆ ಕೂತ್ಕೊಂಡು ನನಗೆ ಪ್ರೇಯರ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತೆ ನೋಡಿದರೆ ಉಂಟಲ್ಲ, ಮಧ್ಯಾಹ್ನ 10 ಗಂಟೆ ನಂತರ ನೋಡಿದರೆ ಇಲ್ಲಿಗೆ ಬರಲಿಕ್ಕೆ ಜಾಗನೂ ಇಲ್ಲ, ಇಲ್ಲಿಂದ ಆಚೆ ಹೋಗಲಿಕ್ಕೆ ಸಹ ಜಾಗ ಇಲ್ಲ, ಅಷ್ಟು ಜನ ಬಂದು ತುಂಬ್ತಾರೆ. ಪೇಷಂಟ್ಸ್ ದೂರದಿಂದ ಬಂದವರೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾರೆ. ಕೆಲವರು ಸೈಡಲ್ಲಿ ಮಲಗಿಕೊಂಡೇ ಪ್ರೇಯರ್ ಮಾಡ್ತಾ ಇರ್ತಾರೆ, ಯಾಕೆಂದರೆ ಹುಷಾರಿಲ್ಲದವರು, ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಇರ್ತಾರೆ ಇಲ್ಲಿ. ಸೊ ಎಷ್ಟು ಜನ ಅಂತ ಇಲ್ಲ. ನಾನು ಬೆಳಿಗ್ಗೆ ನೋಡಿದಾಗ ಕಡಿಮೆ ಇದ್ರಲ್ಲ, ಹಾಗಾಗಿ ಅಂದ್ಕೊಂಡೆ. ಹಸ್ಬೆಂಡ್ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು ತುಂಬ ಜನ ಅಲ್ಲಿ, ನಿಮಗೆ ಬರಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿ ಅಂತ ಇದ್ದರು. ಬಟ್ ನಾನಂತೂ ಹೇಗಾದರೂ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅದು 10 ಗಂಟೆ ನಂತರ ಜನ ನೋಡಿದ್ರು ಉಂಟಲ್ಲ, ಎಷ್ಟು ಜನ ಅಂತ ಇಲ್ಲ. ಇಲ್ಲಿ ಚೇರೆಲ್ಲ ಇಲ್ಲ ಕೂತ್ಕೊಳ್ಳಿಕ್ಕೆ, ಯಾಕಂದರೆ ಮಲಯಾಳಿಸ್ ನೆಲದಲ್ಲೇ ಕೂತ್ಕೊಂಡವರು ಈ ಒಂದು ಪ್ರೇಯರನ್ನೆಲ್ಲ ಮಾಡುವಂಥದ್ದು ಮತ್ತು ಪೂಜೆ ಎಲ್ಲ ಆಗುವಂಥದ್ದು. ಚೇರ್ಸ್ ಕೂಡ ಇತ್ತು ಬೇರೆ ಇನ್ನೊಂದು ಹಾಲ್ ರೀತಿಯಲ್ಲಿ. ಬಟ್ ಎಲ್ಲಿ ನೋಡಿದ್ರು ಸಹ ಜನ, ಫುಲ್ ಜನ. ಹೊರಗೆ ಹೋಗುವಂತ ಹೇಳಿದರೆ ಹೊರಗೆ ಫುಲ್ ಮಳೆ. ನಾನಿಲ್ಲಿಯೇ ಎಂಟ್ರೆನ್ಸಲ್ಲಿ ಒಂದು ಮರಿಯಮ್ಮನವರ ಒಂದು ಸ್ಟ್ಯಾಚ್ಯೂ ಇದೆ, ಇಲ್ಲಿ ಕೂಡ ಪ್ರೇಯರ್ಸ್ ಆಗ್ತಾ ಇತ್ತು. ಇಲ್ಲಿ ಒಡಂಬಡಿಕೆ ಅಂತ ಹೇಳಿ ಒಂದು ಮಾಡ್ತಾರೆ, ದೇವರ ಜೊತೆ ಒಂದು ಅಗ್ರಿಮೆಂಟ್ ರೀತಿಯಲ್ಲಿ. ಸೊ ಅದನ್ನು ತಗೊಂಡು ಪ್ರೇಯರ್ ಮಾಡೋರು ತುಂಬ ಜನ ಇರ್ತಾರೆ. 3 months ಒನ್ಸ್ ಅದನ್ನು ರಿನ್ಯೂವಲ್ ಕೂಡ ಮಾಡಲಿಕ್ಕೆ ಇರ್ತದೆ. 3:30-4 ಗಂಟೆ ಆಗುವಾಗ ನಾವು ಪುನಃ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೇವೆ. ಯಾಕೆಂದರೆ ನಮಗೆ ಬೇರೆ ಎಲ್ಲೂ ಕೂಡ ಹೋಗಲಿಕ್ಕಿಲ್ಲ, ಇವತ್ತೇ ನೈಟ್ ಇರುವಂಥದ್ದು ಟ್ರೈನ್ 10 o'clockಗೆ. ಸೊ ನಾವು ಇಲ್ಲಿ ಬಂದ್ವಿ. ನಾನು ಮತ್ತು ಹಸ್ಬೆಂಡ್ ಎಲ್ಲ ಹೇಳಿದರು ನಾವೆಲ್ಲ ಬೀಚಿಗೆ ಹೋಗ್ತೇವೆ ಅಂತ ಹೇಳಿ. ನಾನು ಎಷ್ಟು ಟಯರ್ಡ್ ಆಗಿದೆ ಅಂದರೆ ನನಗೆ ನೈಟ್ ಕೂಡ ನಿದ್ದೆ ಇಲ್ಲ. ಈ ಮಗುವನ್ನು ಕಟ್ಟಿಕೊಂಡು ಮಲಗೋದಂತ ಹೇಳಿದರೆ ಮಲಗಲಿಕ್ಕೆ ಸಹ ಆಗೋದಿಲ್ಲ. ಮತ್ತು ಟ್ರೈನಲ್ಲಿ ಡೈಲಿ ಟ್ರಾವೆಲ್ ಮಾಡೋರಿಗಾದರೂ ನಿದ್ದೆ ಬರ್ಬೋದು, ಬಟ್ ನಮಗೆ ಟ್ರೈನಲ್ಲಿ ನಿದ್ದೆ ಬರೋದಿಲ್ಲಲ್ಲ ಸೌಂಡಿಗೆ. AC ಕಂಪಾರ್ಟ್ಮೆಂಟ್ ಆದರೆ ಸ್ವಲ್ಪನಾದರೂ ಮಲಗಲಿಕ್ಕೆ ಆಗ್ತದೆ, ಬಟ್ ಜನರಲಲ್ಲಿ ಆಗೋದಿಲ್ಲ ಮಲಗಲಿಕ್ಕೆ. ಸೊ ನನಗೆ ಸ್ವಲ್ಪನೂ ನಿದ್ದೆ ಇರಲಿಲ್ಲ. ಮತ್ತು ಇಡೀ ದಿನ ನಿಂತ್ಕೊಂಡೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇರಲಿಲ್ಲ ಕೃಪಾಸನದಲ್ಲಿ. ಸೊ ಸ್ವಲ್ಪ ಜಾಗ ಸಿಕ್ಕಿದಾಗ ಕೂತ್ಕೊಂಡ್ರೆ ಆಯಿತು, ಮತ್ತು ಅಲ್ಲಿಂದ ಎದ್ದರೆ ಸ್ವಲ್ಪ ಹೊತ್ತಿಗೆ ಅಂತ ಎದ್ದರೆ ಮತ್ತು ಆ ಜಾಗ ಸಹ ಸಿಗೋದಿಲ್ಲ, ಆ ರೀತಿಯಲ್ಲಿ ಅಷ್ಟು ಜನ ಇರ್ತಾರೆ. ಸೊ ಹೇಗೋ ಒಂದು ಕೃಪಾಸನಕ್ಕೆ ಬಂದ ಹಾಗೆ ಆಯಿತು, ಸಮಾಧಾನ ಕೂಡ ಆಯಿತು ನನಗೆ. ನಾನು ಮಾತ್ರ ರೈಲ್ವೆ ಸ್ಟೇಷನಲ್ಲಿ ಇದ್ದೆ, ಅಲ್ಲೇ ವೆಯ್ಟಿಂಗ್ ರೂಮಲ್ಲೇ ಇದ್ದೆ ಸ್ವಲ್ಪ ಹೊತ್ತು. ಮತ್ತು ಸ್ವಲ್ಪ ಹೊತ್ತಿನ ನಂತರ ನಾನೀಗ ಸಂಜೆ ಆಗುವಾಗ ಹೊರಗಡೆ ಕೂತ್ಕೊಂಡಿದ್ದೇನೆ ಈ ಪ್ಲ್ಯಾಟ್ಫಾರ್ಮ್ ಹತ್ತಿರನೇ. ನಮ್ಮೊಟ್ಟಿಗೆ ಬಂದವರೆಲ್ಲರೂ ಕೂಡ ಬೀಚಿಗೆ ಹೋಗಿದ್ದಾರೆ. ಇಲ್ಲಿ ಬೀಚ್ ಕೂಡ ಇದೆ ಅಂತೆ. ಸೊ ಅಲ್ಲೆಲ್ಲ ಹೋಗಿ ಅವರೆಲ್ಲ ತಿರುಗಾಡಿ ಬರಲಿಕ್ಕೆ ಹೋಗಿದ್ದಾರೆ. ನನಗೆ ಇಲ್ಲಿಯೇ ಟಯರ್ಡ್ ಆಗೈತೆ. ಇನ್ನು ಬೀಚಿಗೆ ಹೋದರೆ ನನಗಿಬ್ಬರು ಮಕ್ಕಳಿದ್ದಾರಲ್ವ, ನನಗೆ ಅದೇ ಟೆನ್ಷನ್. ಅಂದರೆ ನಾವು ತಾಯಂದ್ರಿಗೆ ಎಲ್ಲಿ ಹೋದರೆ ಕೂಡ ಅದೇ ರೀತಿಯಲ್ಲಿ ನಾವು ಹೆಚ್ಚು ಡ್ರೈನ್ ಔಟ್ ಆಗ್ತೇವೆ ಬೇರೆಯವರಿಗಿಂತ. ಬೇರೆಯವರಾದರೆ ಸ್ವಲ್ಪನಾದರೂ ನಿದ್ದೆ ಮಾಡಿದ್ದಾರೆ. ಇಲ್ಲಿ ನಾವು 4 ಗಂಟೆಗೆ ತಲುಪಿದ ನಂತರ 5 ಗಂಟೆವರೆಗೆ ನಿದ್ದೆ ಮಾಡಿದ್ದಾರೆ ಹಸ್ಬೆಂಡ್ ಅವರೆಲ್ಲ. ಆದರೂ ಕೂಡ ನಮಗೆ ಆ ರೀತಿಯಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ ಅಲ್ಲ, ಮಕ್ಕಳಿರುವಾಗ. ನಮಗೆ ನಿದ್ದೆ ಬರೋ ಟೈಮಲ್ಲಿ ಮಕ್ಕಳು ಮಲಗೋದಿಲ್ಲ, ಮಕ್ಕಳಿಗೆ ನಿದ್ದೆ ಬರುವಾಗ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಸ್ಟೇಷನಲ್ಲಿ ಇದ್ದೆ. ಒಂದು 8 ಗಂಟೆ ಆಗುವಾಗ ಹಸ್ಬೆಂಡ್ ಅವರೆಲ್ಲ ಬಂದರು, ಊಟ ಎಲ್ಲ ಮಾಡಿ ಬಂದ್ವಿ. ಮತ್ತು 10:30 ಆಗುವಾಗ ಟ್ರೈನ್ ಬಂತು, ಸ್ವಲ್ಪ ಡಿಲೇ ಇತ್ತು. ಸೊ 10:30ಗೆ ನಾವು ಬೋರ್ಡ್ ಮಾಡಿ ಈಗ ಬೆಳಿಗ್ಗೆ ತಲುಪಿದ್ದೇವೆ. ಇಲ್ಲಿ ನಾವು ಕೇರಳ ಬಾರ್ಡರ್ ಹತ್ತಿರ ಕಾಂಜಂಗಾಡ ಆ ರೀತಿಯಲ್ಲೆಲ್ಲ ಬರ್ತಾ ಇದ್ದೇವೆ ಈಗ. ಸೊ ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂತು ನಮಗೆ. ಅಂದರೆ ರಿಟರ್ನ್ ಬರುವ ಟಿಕೆಟ್ ಕನ್ಫರ್ಮ್ ಆಗೇ ಇರಲಿಲ್ಲ.
ರಾತ್ರಿವರೆಗೆ RACಯಲ್ಲೇ ಇತ್ತು. ಮತ್ತು TC ಹತ್ರ ಎಲ್ಲ ಮಾತಾಡಿ ಅವರು ಹೇಳಿದರು ನಾವು ಕನ್ಫರ್ಮ್ ಮಾಡಿ ಕೊಡ್ತೇವೆ, ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಸೊ ನಮ್ಮ ದೇವರ ದಯೆ ಅಂತಲೇ ಹೇಳಬೇಕು. ನಮ್ಮದು ಯಾರ್ದು ಕೂಡ ಕನ್ಫರ್ಮ್ ಆಗಿರಲಿಲ್ಲ, ಎಲ್ಲದು ಕೂಡ ನನಗೆ ಹಸ್ಬೆಂಡಿಗೆ ನಮ್ಮಿಬ್ಬರು ಮಕ್ಕಳಿಗೆ ಒಂದೇ ಸೀಟ್ ಇದ್ದಂಥದ್ದು. ನಾನೀಗ ಕೂತ್ಕೊಂಡಿದ್ದೇನಲ್ಲ, ಸೊ ಸಿಂಗಲ್ ಸೀಟ್ ಸಿಕ್ಕಿದಂಥದ್ದು. ಬಟ್ ಏನೋ ಒಂದು ಮಿರಕಲ್ ರೀತಿಯಲ್ಲಿ ನಮ್ಮೊಟ್ಟಿಗೆ ಬಂದವರಿಗೆ ಎಲ್ಲರಿಗೆ ಸಿಂಗಲ್ ಸೀಟ್ ಮಲಗಲಿಕ್ಕೆ ದೇವರು ಮಾಡಿಕೊಟ್ರು. ನಾವು ಎಷ್ಟು ಟಯರ್ಡ್ ಆಗಿದ್ವಿ ಅಂದರೆ ಯಾರಿಗೂ ಕೂಡ ಕೂತ್ಕೊಳ್ಳಿ, ನನಗೆ ಎಲ್ಲಾದರೂ ಸೀಟ್ ಸಿಗಲಿಲ್ಲ ಆದರೆ ನಾನು ನೆಲದಲ್ಲೇ ಮಲಗಲಿಕ್ಕಿದ್ದೆ, ಅಂದರೆ ಮಲಗಲಿಕ್ಕಿಂದರೆ ಕೂತ್ಕೊಳ್ಳಿಕ್ಕಿದ್ದೆ ಮಗುವನ್ನು ಇಟ್ಕೊಂಡು, ಅಷ್ಟು ಟಯರ್ಡ್ ಆಗಿದ್ದೆ. ಬಟ್ ನನಗೆ ಹೇಳಿಲ್ವ ದೇವರ ದಯೆಯಿಂದ ಒಂದು ಒಳ್ಳೆ ಸೀಟ್ ಕೂಡ ಸಿಕ್ತು. ಸ್ವಲ್ಪ ರೆಸ್ಟ್ ಮಾಡಿದ್ದೆ ನಾನು ಸಹ. ಸೊ ಇಲ್ಲಿ ನಾವು ರಿಟರ್ನ್ ಬರ್ತಿರುವಂತಹ ಕ್ಲಿಪ್ಪಿಂಗ್ಸ್. ಸಿಯಾನ್ ಕೂಡ ಸ್ವಲ್ಪ ಬೇಗನೆ ಎಬ್ಬಿಸಿದೆ ನಾನು, ಯಾಕೆಂದರೆ ನೋಡಲಿಕ್ಕೆಲ್ಲ ಖುಷಿ ಆಗ್ತದಲ್ಲ. ಮೊನ್ನೆ ಸಹ ಸಂಜೆ ಇದ್ದದ್ರಿಂದ ಹೆಚ್ಚು ಅವನಿಗೆ ಹೊರಗಡೆ ನೋಡಲಿಕ್ಕೆ ಸಿಗಲಿಲ್ಲ, ಕತ್ಲಾಯಿತು. ಅದರ ನಂತರ ಮಳೆ ಕೂಡ ಬರ್ತಾಯಿತ್ತು. ಬಟ್ ಈಗ ಬೆಳಿಗ್ಗೆ ಒಳ್ಳೆದಿತ್ತು ವೆದರ್. ಸೊ ಅವನನ್ನು ಎಬ್ಬಿಸಿ ಬ್ರಷ್ ಎಲ್ಲ ಆಗಿದೆ ನಮ್ಮದು. ವಿಡಿಯೋ ಕಡು ನಾನು ತುಂಬ ಖುಷಿ ಆಯಿತು. ಅವನಂತೂ ತುಂಬ ಎಂಜಾಯ್ ಮಾಡಿದ್ದಾನೆ. ಯಾಕೆಂದರೆ ಮಕ್ಕಳಿಗೆ ನಿದ್ದೆ ಆಗ್ತದೆ ಅಲ್ವಾ, ನಮ್ಮ ಹಾಗೆ ಅಲ್ಲ, ನಮಗೆ ಆದರೆ ನಿದ್ದೆ ಇಲ್ಲ ಅಂತ. ಮಕ್ಕಳಿಗೆ ಒಳ್ಳೆ ನಿದ್ದೆ ಕೂಡ ಆಗ್ತದೆ, ಒಂದು ಟ್ರಿಪ್ ರೀತಿಯಲ್ಲಿ ಕೂಡ ಆಗ್ತದೆ. ಅವನಂತೂ ತುಂಬ ಖುಷಿ ಆಯಿತು, ಅವನಿಗೆ ಎಂಜಾಯ್ ಕೂಡ ಮಾಡಿದ್ದಾನೆ. ಹಾಗೂ ಟ್ರೈನ್ ಜರ್ನಿಯನ್ನು ಅವನಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಆಸೆ ಇತ್ತು. ಆಲ್ರೆಡಿ ನಾನು ಇವನನ್ನು ಕರ್ಕೊಂಡೊಮ್ಮೆ ಹೋಗಿದ್ದೆ ಕೇರಳಕ್ಕೆ ಇದೇ ರೀತಿಯಲ್ಲಿ. ಬಟ್ ಆಗ ಚಿಕ್ಕವನಿದ್ದ, ಅವನು 2.5 ವರ್ಷದವನು, ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಈಗ ಮತ್ತೆ ನೆನಪು ಕೂಡ ಇರಲಿಲ್ಲ. ಬಟ್ ಈಗಾದರೆ ತುಂಬ ಖುಷಿ ಆಯಿತು, ಅವನಿಗೆ ಎಂಜಾಯ್ ಮಾಡಿದ್ದಾನೆ, ಅದೊಂದು ಸಮಾಧಾನ. ಎಲ್ರಿಗೋಸ್ಕರ ನಾನು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನ್ನ ವೆಲ್ ವಿಶಸ್ ಮತ್ತು ಎಲ್ಲರಿಗೋಸ್ಕರ ನಾನು ಪ್ರೇಯರ್ ಮಾಡಿದ್ದೇನೆ ಆಯಿತಾ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.